ವೀಕ್ಷಕರೇ, ಮತ್ತೆ ಸ್ವಾಗತ. ವಿಶ್ವ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಮಹಿಳಾ ಸಾಧಕಿಯರನ್ನು ಪರಿಚಯಿಸುವಂಥ ಒಂದು ಪ್ರಯತ್ನ ಮತ್ತು ಅವರ ಸಾಧನೆಯನ್ನು ತಿಳಿಸಿ ಆ ಮೂಲಕವಾಗಿ ಸಾಧನೆಯ ಹಾದಿಯಲ್ಲಿ ನಡೆಯುವವರಿಗೆ ಒಂದಷ್ಟು ಪ್ರೇರಣೆ ನೀಡುವಂಥ ಪ್ರಯತ್ನದ ಫಲವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಮ್ಮೊಂದಿಗೆ ಇದೀಗ ಜಾಯ್ನ್ ಆಗಿದ್ದಾರೆ ಶ್ರೀಮತಿ ಅಮೃತ ಕೃಷ್ಣಮೂರ್ತಿ ಇವರು. ತಮಗೆ ತಿಳಿದಂತೆ ಉಡುಪಿ ಪರಿಸರದಲ್ಲಿ ಅಮೃತ ಕೃಷ್ಣಮೂರ್ತಿ ಅವರು ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ, ನಗರಸಭಾ ಸದಸ್ಯೆಯಾಗಿ ಮತ್ತು ಸಮಾಜ ಸೇವಕಿಯಾಗಿ, ಕೊಡುಗೈ ದಾನಿಯಾಗಿ ಮತ್ತು ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಾಗಿ ಮತ್ತು ಶಿಕ್ಷಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಕ್ಷೇತ್ರಗಳಲ್ಲಿ ಹಲವಾರು ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದರ ಜೊತೆಗೆ ನಗರಸಭಾ ಸದಸ್ಯೆಯಾಗಿ ತಮ್ಮ ಕ್ಷೇತ್ರದ ಜನರ ಸಂಕಷ್ಟಗಳಿಗೆ ಮತ್ತು ಅಹವಾಲುಗಳಿಗೆ, ಅಳಲುಗಳಿಗೆ ಸದಾ ಸ್ಪಂದಿಸುವ ನಿಟ್ಟಿನಲ್ಲಿ ಇಂದಿಗೂ ಕೂಡ ನಿರಂತರವಾಗಿ ನಗರಸಭೆಯಲ್ಲಿ ತಮ್ಮ ಬೆಳಗ್ಗಿನ ಸಮಯವನ್ನು ಮೀಸಲಿರಿಸಿ ಆ ಮೂಲಕವಾಗಿ ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಸಾಧಕಿ ಮಹಿಳೆಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಮೃತ ಕೃಷ್ಣಮೂರ್ತಿಯವರೇ. ಅಮೃತ ಕೃಷ್ಣಮೂರ್ತಿಯವರು ಒಂದು ರೀತಿಯಲ್ಲಿ ನಮ್ಮ ಉಡುಪಿ ಪ್ರದೇಶದಲ್ಲಿ ಬಹಳ ಚಟುವಟಿಕೆಯಿಂದ ಇರುವಂಥ ಒಂದು ರಾಜಕೀಯ ಪ್ರತಿನಿಧಿ. ಯಾರ ಹತ್ರ ಕೇಳಿದರೂ ಕೂಡ ಹೇಳ್ತಾರೆ. ಈ ರಾಜಕೀಯ ಕ್ಷೇತ್ರದ ಪ್ರವೇಶ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಪ್ರವೇಶ, ಇದರ ಹಿನ್ನೆಲೆ ಏನು ಮತ್ತು ಯಾವತ್ತಿಂದ ಆರಂಭ ಆಯಿತು ಅನ್ನೋದರ ಬಗ್ಗೆ ತಿಳಿಸ್ಬಹುದೇನೋ ಅಂತ. ನಮ್ಮದು ರಾಜಕೀಯ ಫ್ಯಾಮಿಲಿ ಅಲ್ಲ. ನಾನು ಸಣ್ಣದಿರುವಾಗಿಂದ ಸಹ ನಾವೊಂದು ಸಂಗೀತದ್ದು ಮನೆಯಲ್ಲೆಲ್ಲ ನನ್ನ ಅಜ್ಜನಿಂದ ಹಿಡಿದು ಎಲ್ಲರೂ ಸಂಗೀತ ಕ್ಷೇತ್ರದಲ್ಲೇ ಇದ್ದದ್ದು. ಇಡೀ ಮನೆಯ ವಾತಾವರಣ ಹೇಗಿತ್ತು ಅಂತ ಹೇಳಿದರೆ, ಅಜ್ಜ ಸಂಗೀತ, ವಾಯ್ಲಿನ್, ಹಾಗೆ ನನ್ನ ಮಾವಂದಿರೆಲ್ಲ ಮೃದಂಗ, ಫ್ಲೂಟು, ಹಾಗೆ ವಾಯ್ಲಿನ್ ಎಲ್ಲದರಲ್ಲೂ ಇಂಥ ಪರಿಣಿತರಿದ್ದರು. ಈಗ ಸಣ್ಣದು ಮಗು ಇರುವಾಗ ನಾನಲ್ಲಿ ನಮ್ಮನ್ನು ಮಗುವನ್ನಲ್ಲಿ ಮಲಗಿಸಿ ಅವರು ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ರು. ಅದು ನನಗೆ ಕಿವಿಗೆ ಬಿದ್ದು ನನಗೆ ಸಂಗೀತ ಕ್ಷೇತ್ರದಲ್ಲಿ ಒಂದು ಸಾಧನೆ ದೊಡ್ಡದಾಗ್ತಾ ನಾನೊಂದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಂತೇಳಿ ನಾನೊಂದು ತುಂಬ ಒಂದು ಮುಂಚಿನಿಂದ ಸಹ ಅದರ ಬಗ್ಗೆ ಒಂದು ಇಷ್ಟದ ಒಂದು ಸಬ್ಜೆಕ್ಟ್ ಆಗಿತ್ತು. ಅದರಂತೆ ನಾನು ಬೇರೆ ನನ್ನ ತಂದೆ LICಯಲ್ಲಿ ಇದ್ದ ಕಾರಣ ನಾವು ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇತ್ತು ಟ್ರಾನ್ಸ್ಫರ್ ಆದಾಗೆ. ಆ ನಿಟ್ಟಿನಲ್ಲಿ ಸಂಗೀತ ನನ್ನ ಅಜ್ಜನಲ್ಲಿ ಕಲಿತೆ. ಹಾಗೆ ಬೇರೆ ಊರು ಅಂತ ಹೇಳುವಾಗ ಬೇರೆ ಊರು ಚಿತ್ರದುರ್ಗಕ್ಕೆ ಹೋದಾಗ ಅಲ್ಲಿ ವೀಣೆಯನ್ನು ಒಂದು 3ನೇ ಕ್ಲಾಸಲ್ಲಿರುವಾಗ ಒಂದು ವೀಣೆಯನ್ನು ಸಹಿತ ಕಲಿತೆ. ಸಂಗೀತದಲ್ಲಿ ಎಲ್ಲ ವಿದ್ವತ್ ಮಾಡಿಕೊಂಡು ವೀಣೆಯನ್ನೆಲ್ಲ ಕಲಿತು ನಂತರ ನಾನೊಂದು ಈಗ ರೀಸೆಂಟಾಗಿ ಮದುವೆ ನಂತರ ನಂದು B.Ed ಕಲೀಲಿಕ್ಕೆ ಇದಾಯಿತು. B.Ed ಕಲಿತ ಮೇಲೆ ನಾನು ಮ್ಯಾಥ್ಸಲ್ಲಿ ಟೀಚರಾಗಿ ಒಂದೆರಡು ತಿಂಗಳು ಕೆಲಸ ಮಾಡಿದೆ. ಅಷ್ಟರಲ್ಲಿ ಮದುವೆ ಆಯಿತು. ಅದರ ನಂತರ 2001ರಲ್ಲಿ ಮದುವೆ ಆದ ತಕ್ಷಣದಲ್ಲಿ ನನಗೆ ನನ್ನ ಹಸ್ಬೆಂಡ್ ಕೃಷ್ಣಮೂರ್ತಿ ಆಚಾರ್ಯ ಅವರು ರಾಜಕೀಯದಲ್ಲಿ ಸುಮಾರು ಅದರಲ್ಲೇ ಪಳಗಿದವರು. ಅವರಿಗೆ ರಾಜಕೀಯ ಕ್ಷೇತ್ರ, ಸಮಾಜ ಸೇವೆ ಮತ್ತು ರಾಜಕೀಯದ ಬಗ್ಗೆ ತುಂಬ ಆಸಕ್ತಿ ಇತ್ತು. 2001ರಲ್ಲಿ ನನಗೆ ಒಂದು ಆಫರ್ ಬಂತು, ಅಲ್ಲಿ ಮಹಿಳಾ ಪ್ರತಿನಿಧಿ ಬೇಕಂತೇಳಿ. ಕೂಡಲೇ ಇವರು, ಆಗ ನಾನು ಅಷ್ಟು ರಾಜಕೀಯದಲ್ಲಿ ಇಂಟ್ರೆಸ್ಟು ಇರಲಿಲ್ಲ. ಸಮಾಜ ಸೇವೆ ಓಕೆ ಇತ್ತು, ಬಟ್ ರಾಜಕೀಯ ಯಾಕೆ ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ಇತ್ತು. ಅದು 2001ರಲ್ಲಿ ನಾನು ರಾಜಕೀಯಕ್ಕೆ ಸೆಪ್ಟೆಂಬರಲ್ಲಿ ಎಲೆಕ್ಷನ್ ಆಯಿತು. ಆಗ ನಾನು ಪ್ರೆಗ್ನೆಂಟ್ ಇದ್ದ ಕಾರಣ ಜಾಸ್ತಿ ಹೋಗಲಿಲ್ಲ. ಎಲ್ಲಿ ಸಹ ಕ್ಯಾನ್ವಾಸ್ ಮಾಡೋದು ಬೇಡ, ಹಾಗೆ ಹೀಗೆ ಅಂತೆಲ್ಲ ಬಂದವರೆಲ್ಲ ನೀವು ಯಾಕೆ ಬರ್ತೀರಮ್ಮ ಅಂತೆಲ್ಲ ಹೇಳಿ ಬೇಡ ಅಂತ ಹೇಳ್ತಾ ಇದ್ರು. ಹಾಗೆ ನಾನೊಂದು ಅಲ್ಪ ಮತದಲ್ಲಿ ವಿನ್ ಆಗಿ 2001ರಲ್ಲಿ ನಗರಸಭೆಯ ಸದಸ್ಯೆಯಾಗಿ ಆಯ್ಕೆಯಾದೆ. ಬಟ್ ಸೋಲಾರಿಯಾದ ಸರದಾರಿಯಾಗಿ ಇರುವಂಥ ಗುಟ್ಟೇನು? ಈಗ ಆ ಕ್ಷೇತ್ರದಲ್ಲಿ ತಾವು ಸೋಲಾರಿಯಾದವರು ಅಂದರೆ ಅದಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಲೇಬೇಕಾಗ್ತದೆ. ನಗರಸಭೆಯ ವಾರ್ಡ್ನ ಕೆಲಸಗಳನ್ನು ಯಾವ ರೀತಿಯಲ್ಲಿ ನಿರ್ವಹಿಸಿ, ಅಂದರೆ ಆರಂಭ ರಾಜಕೀಯ ತಮಗೆ ಆಸಕ್ತಿ ಇಲ್ಲದಿದ್ದರೂ ಕೂಡ ತಾವು ಬಂದ ನಂತರ ಆ ಆಸಕ್ತಿಯನ್ನು ಸೇವೆಯ ರೂಪದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಕೆಲಸಗಳನ್ನು ಮಾಡಿದಿರಿ ಮತ್ತು ಯಾವ ರೀತಿಯಲ್ಲಿ ಕಾರ್ಯ ಚಟುವಟಿಕೆಗಳನ್ನು ಮಾಡಿದಿರಿ, ಯೋಜನೆಗಳನ್ನು ರೂಪಿಸಿದ್ರಿ? ಫಸ್ಟ್ ಆಫ್ ಆಲ್ ನನಗೆ ರಾಜಕೀಯಕ್ಕೆ ಎಂಟ್ರಿ ಆದದ್ದು ಒಂದು ಯಾವ ರೀತಿಯಲ್ಲಿ ಅಂತಲೇ ಗೊತ್ತಾಗಲಿಲ್ಲ, ಆಕಸ್ಮಿಕ ಅಂತಲೇ ಹೇಳ್ಬೋದು. ಅದರ ನಂತರ ಜನರು ಬಂದು ನಮ್ಮದು ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಅದು ಮಾಡಿ ಕೊಡಿ ಅಂತ ಕೇಳುವಾಗ ನನಗೆ ಜನರದ್ದು ಒಂದೊಂದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ.
ಅದರಲ್ಲಿ ಜನರ ಮುಖದಲ್ಲಿ ಒಂದು ಖುಷಿಯನ್ನು ನೋಡ್ತಾ ಇದ್ದೆ. ಅಂದರೆ ಎಣಿಸ್ಕೊಂಡೆ ಅವರ ಮುಖದ ಖುಷಿ ನನಗೊಂದು ತುಂಬ ಸಂತೋಷ ಕೊಡ್ತಿತ್ತು. ನಾನು ಯಾಕೆ ಇದರಲ್ಲೇ ಒಂದು ಅಂದರೆ ರಾಜಕೀಯ ಹಾಗೂ ಸಾಮಾಜಿಕವಾಗಿ ಜನರಿಗೆ ಯಾಕೆ ನಾವು ಅವರ ಒಂದು ಕೆಲವರು ಕಷ್ಟದಲ್ಲಿ ಇರ್ತಾರೆ, ಕೆಲವರು ಅವರ ಕಷ್ಟಗಳನ್ನು ಹೇಳಲಿಕ್ಕಾಗದ ಸ್ಥಿತಿಯಲ್ಲಿ ಬಂದು ಹೇಳ್ತಾರೆ. ಇಂಥ ಸಮಯದಲ್ಲಿ ನಾವು ಅವರಿಗೊಂದು ಏನು ಹೇಗೆ ಮಾಡ್ಬೋದು, ಮುಂದೆ ಇದನ್ನು ಹೇಗೆ ಸುಧಾರಿಸ್ಕೊಂಡು ಹೋಗ್ಬೋದು ಅಂತೇಳಿ ನಾವು ಅವರಿಗೆ ಡೈರೆಕ್ಷನ್ ಕೊಡುವಾಗ ಅಥವಾ ಅವರಿಗೆ ಕೆಲಸ ಮಾಡಿ ಕೊಡುವಾಗ ಅವರ ಮುಖದ ಸಂತೋಷ ನೋಡಿ ನನಗೆ ತುಂಬ ಖುಷಿ ಆಗ್ತಿತ್ತು. ಆದ್ದರಿಂದ ನಾನು ಈ ಒಂದು ಕ್ಷೇತ್ರವನ್ನು ಮತ್ತೆ ನಾನು ಅದನ್ನು ತುಂಬ ಇಷ್ಟಪಡಲಿಕ್ಕೆ ಶುರು ಮಾಡಿದ್ದೆ. ಬಟ್ ಉನ್ನತ ಸ್ಥಾನವನ್ನು ಬಯಸಲಿಲ್ಲ ರಾಜಕೀಯದಲ್ಲಿ, ಆಕಾಂಕ್ಷೆಗಳು ಇರಲಿಲ್ಲ, ಕೇವಲ ಜನಸೇವೆಯನ್ನ ಮಾಡಬೇಕು. ನನಗೆ ಜನಸೇವೆ ಬಗ್ಗೆನೇ ಇಂಟ್ರೆಸ್ಟ್ ಇತ್ತು. ಮತ್ತು ನಾನು ಲಾಸ್ಟಲ್ಲಿ ನನಗೆ ಒಂದು ತುಂಬ ಮೂರು ಸಲ ಎಲೆಕ್ಷನಲ್ಲಿ ವಿನ್ ಆದ ಕೂಡಲೇ ನನಗೆ ಉಪಾಧ್ಯಕ್ಷ ಸ್ಥಾನವನ್ನು ಒಂದು ಕೊಟ್ಟರು. ಅದರಲ್ಲೂ ಪೈಪೋಟಿ ಇತ್ತು. ಆದರೆ ನಾನು ಸೀನಿಯರ್ ಮೋಸ್ಟ್ ಆದ ಕಾರಣ ನನಗೆ ಅದೊಂದು ಉಪಾಧ್ಯಕ್ಷ ಸ್ಥಾನವನ್ನು ನಗರಸಭೆಯಲ್ಲಿ ಸಿಗುವಂತಾಯಿತು. ಓಕೆ, ಸಂಗೀತ ಶಿಕ್ಷಕಿಯಾಗಿ ತಮ್ಮ ಕೆಲಸ ಕಾರ್ಯಗಳು ಏನು? ಫಸ್ಟು ನಾನು ಮದುವೆಗಿಂತ ಮುಂಚೆ ತುಂಬ ಜನರಿಗೆ ಸಂಗೀತವನ್ನು ಫ್ರೀಯಾಗೂ ಹೇಳ್ಕೊಡ್ತಿದ್ದೆ. ಹೀಗೆ ಅಂದರೆ ಕೆಲವು ಕಡೆ ನಾನು ಸಂಗೀತ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದೆ. ಸಣ್ಣದಿರುವಾಗ ನಾನು 3ನೇ ಕ್ಲಾಸಲ್ಲಿ ಎಲ್ಲ ಇರುವಾಗ ಮಧೂರು ಟೆಂಪಲ್, ನಮ್ಮದು ಮೂಲತಃ ಅಲ್ಲಿ ಕಾಸರಗೋಡು, ಅಲ್ಲಿ ಮಧೂರು ಟೆಂಪಲ್ ಅಂತ ಇದೆ. ಅಲ್ಲಿ ಬ್ರಹ್ಮಕಲಶಕ್ಕೆಲ್ಲ ಇರುವಾಗ 1-2 ಗಂಟೆಗಳ ಕಾಲ ನಾನು ಸಣ್ಣ ಹುಡುಗಿ ಸುಗಮ ಸಂಗೀತ ಕಾರ್ಯಕ್ರಮ ಕೊಡುವುದು, ಹಾಗೆ ಧರ್ಮಸ್ಥಳದಲ್ಲಿ, ಕೊಲ್ಲೂರಲ್ಲಿ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ 3ನೇ ಕ್ಲಾಸ್ನಲ್ಲಿದ್ದಾಗಲೇ ತಮ್ಮದು ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ದೆ ನಾನು. ಪ್ರದರ್ಶನ ಇತ್ತು, ಸಂಗೀತ ಪ್ರದರ್ಶನ. ಅದು ನಂದು ಬೈ ಬರ್ತೆ ವಾಯ್ಸ್ ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಈಗ ಪ್ರಾಕ್ಟೀಸ್ ಮಾಡೋದಿಲ್ಲ ಅಂತಲ್ಲದೆ ಬೈ ಬರ್ತು ಅದು ಎಲ್ಲರಿಗೆ ತುಂಬ ಮೆಚ್ಚುಗೆ ಆಯಿತು. ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗುವಾಗ ಸಹಿತ ಅಲ್ಲಿ ಯಾರು ರಿಕಗ್ನೈಸ್ ಮಾಡಿ ಎಷ್ಟು ಸಣ್ಣ ಹುಡುಗಿ ಇಷ್ಟು ಒಳ್ಳೆ ಹಾಡೋದು ಯಾರು ಅಂತೇಳಿ ಬಂದು ನನ್ನ ಹತ್ರ ಬಂದು ನನಗೆ ಅಲ್ಲಿ ಸಹ ಒಂದು ಅವರದೇ ಒಂದು ರೀತಿಯಲ್ಲಿ ಒಂದು ಸನ್ಮಾನ ಮಾಡಿದ್ದು ಸಹ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಿದ್ದೇನೆ. ಮತ್ತೆ ಮುಂದುವರಿದು ನಾನು ಸಂಗೀತ ಅಭ್ಯಾಸ, ಸಂಗೀತ ಮತ್ತು ಅದರೊಟ್ಟಿಗೆ ವೀಣಾ ವಾದನ ಸಹ ನನ್ನದಿತ್ತು. ಸಂಗೀತವನ್ನು ಮಾಡಿ ಮತ್ತು ಆಗೆಲ್ಲ ನಮ್ಮ ಇದರಲ್ಲಿ ಎಂಥ ಚಾನಲ್ ಅಂತ ಬರ್ತಿರ್ಲಿಲ್ಲ ಆಗ. ನಮ್ಮ ಎಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ದೂರದರ್ಶನದಲ್ಲೆಲ್ಲ ನಮ್ಮ ಯುವ ವಾಹಿನಿ ಅಂಥದ್ರಲ್ಲೆಲ್ಲ ಪದ್ಯ ಹೇಳುವ ಅವಕಾಶ ಸಹ ಹೇಳ್ತಿತ್ತು. ಮಂಗಳೂರು ಆಕಾಶವಾಣಿಯ ರಾತ್ರಿ 8 ಗಂಟೆಯ ಯುವ ವಾಹಿನಿ ಕಾರ್ಯಕ್ರಮದಲ್ಲಿ ಸಂಗೀತ ಅಂದ್ರೆ ಆಕಾಶವಾಣಿ ಕಲಾವಿದೆ ಅಲ್ಲ, ಅದು ಯುವವಾಣಿ. ಅದು ಮುಂದಿನ ದಿನದಲ್ಲಿ ಅದೇ ಒಂದು ಎಲ್ಲ ಕಡೆಯಲ್ಲಿ ಪ್ರೋಗ್ರಾಮು, ಎಲ್ಲ ದೇವಸ್ಥಾನಗಳಲ್ಲಿ ಹೀಗೆ. ಈಗ ನಮ್ಮ ಕನ್ನರ್ಪಾಡಿ ದೇವಸ್ಥಾನದಲ್ಲಿ ಸಹಿತ ನಾನು ಈ ಹಿಂದೆ ಪ್ರೋಗ್ರಾಮನ್ನು ಮಾಡಿದ್ದೆ. ಯಾವುದೆಲ್ಲ ಪ್ರಕಾರಗಳಲ್ಲಿ? ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ? ಹಿಂದೂಸ್ತಾನಿ ಇಲ್ಲ, ಸುಗಮ ಸಂಗೀತ ಮತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಎಲ್ಲ ಕಡೆ ಪ್ರದರ್ಶನಗಳನ್ನು ನೀಡಿ ಸಾಧಾರಣ ಎಲ್ಲ ಕಡೆ. ಮತ್ತೆ ರಾಜಕೀಯಕ್ಕೆ ಮದುವೆಯಾಗಿ ರಾಜಕೀಯಕ್ಕೆ ಬಂದ ಮೇಲೆ ಸ್ವಲ್ಪ ಸಂಗೀತದಲ್ಲಿ ಹಿನ್ನಡೆ ಆಯ್ತು. ಯಾಕೆಂದರೆ ಪ್ರಾಕ್ಟೀಸ್ ಬೇಕಾಗ್ತದೆ, ಯಾವುದಾದ್ರೂ ಹಾಡಬೇಕಾದ್ರೆ ಏಕಾಏಕಿಯಾಗಿ ಹೋಗಿ ಹಾಡ್ಲಿಕ್ಕೆ ಆಗಲ್ಲ. ಧ್ವನಿ ಸುರುಳಿಯಲ್ಲಿ ಹಾಡಿದ್ರ? ಇಲ್ಲ, ಈ ಸಾಂಸ್ಕೃತಿಕ ಪ್ರದರ್ಶನಗಳಲ್ಲಿ ಮಾತ್ರ ಹಾಡಿದ್ದು. ಅಂದರೆ ಈಗ ದೇವಸ್ಥಾನದಲ್ಲೆಲ್ಲ ಬ್ರಹ್ಮಕಲಶ ಹಾಗೆಲ್ಲ ಇರ್ತದೆ, ಆಗೆಲ್ಲ ನಮಗೆ ಸಂಗೀತ ಮತ್ತು ಸುಗಮ ಸಂಗೀತ, ಹೆಚ್ಚಿಗೆ ನಾನು ಸುಗಮ ಸಂಗೀತವನ್ನೇ ಹಾಡಿದ್ದೆ. ಭಕ್ತಿ ಪರ ಮತ್ತು ಜಾನಪದ ಮತ್ತು ಭಾವಗೀತೆಗಳನ್ನೇ ಹಾಡಿದ್ದು. ಎಲ್ಲ ಕಚೇರಿಗಳಲ್ಲಿ ಪ್ರತಿಕ್ರಿಯೆ ಹೇಗಿತ್ತು? ಕಚೇರಿಯಲ್ಲಿ ಪ್ರತಿಕ್ರಿಯೆ ಅಂತ ಹೇಳಿದರೆ ನಂದು ಅದರಲ್ಲಿ ಸಂಗೀತದಲ್ಲಿ ಹೈ ಪಿಚ್ ಲೋ ಪಿಚ್ ಎಲ್ಲ ಇತ್ತು. ನಂದು ಸ್ವಲ್ಪ ಹೈ ಪಿಚ್ಚಲ್ಲಿ ಇದೆ. ಸ್ವಲ್ಪ ಜನರಿಗೆ ಇಷ್ಟ ಆಗುವ ಹಾಗೆ ಆಗ್ತಿತ್ತು. ತುಂಬ ಪ್ರಶಂಸೆ ಮಾಡ್ತಿದ್ರು. ಎಲ್ಲ ಕಡೆ ಹೋದಲ್ಲೆಲ್ಲ ಒಂದು ಉತ್ತಮ ಭವಿಷ್ಯ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಎಣಿಸ್ಕೊಂಡೆ, ನಾನು ಹೀಗೆ ರಾಜಕೀಯಕ್ಕೆ ಬರುವುದೊಂದು ಅನಿರೀಕ್ಷಿತ ಆಗಿತ್ತು. ನಾನು ಎಣಿಸ್ಕೊಂಡೆ ನಾನು ಇದರಲ್ಲೇ ಮುಂದೆ ಹೋಗಿ ಒಂದು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂತ ಹೇಳುವ ಮಟ್ಟಿಗೆ ನನಗೆ ಮನಸ್ಸಲ್ಲಿ ಅಷ್ಟು ಆಕಾಂಕ್ಷೆ ಅದರಲ್ಲಿ ಇತ್ತು ನನಗೆ. ಈ ಕಚೇರಿಗಳಲ್ಲಿ ಸ್ಮರಣೀಯವಾದಂಥ ಸನ್ನಿವೇಶಗಳು ಏನಾದರೂ ಇದೆಯಾ? ಈಗ ಧರ್ಮಸ್ಥಳದಲ್ಲಿ ತಾವು ಸಂಗೀತ ಕಚೇರಿಯನ್ನು ಕೊಟ್ಟಾಗ ಅಲ್ಲಿ ಪೂಜ್ಯರಿಂದ ಶ್ಲಾಘನೆ ಆಗಿರಬಹುದು, ಇಂಥದ್ದು ಸ್ಮರಣೀಯ ಸನ್ನಿವೇಶಗಳು ಏನಾದರೂ ಇದೆಯಾ? ಕಚೇರಿಯಲ್ಲಿ ಮಧೂರು ಟೆಂಪಲ್ ಹೇಳಿದೆ. ಆಗ ಅಷ್ಟಬಂಧ ಬ್ರಹ್ಮಕಲಶ ಇತ್ತು.
ಅದು ತುಂಬ ಎಷ್ಟೋ ವರ್ಷಕ್ಕೊಂದ್ಸಲ ಆದದ್ದು. ಆ ಸಂದರ್ಭದಲ್ಲಿ ನಾನು ಸಂಗೀತವನ್ನು ಸಣ್ಣ ಹುಡುಗಿ 1.5-2 ಗಂಟೆ ಹಾಡಿದೆ ಅಂತ ಹೇಳಿ, ನಿರರ್ಗಳವಾಗಿ ಸ್ಟಾಪ್ ಇಲ್ಲ. ಹಾಗೆ ಹಾಡಿದ್ದನ್ನು ಅಲ್ಲಿಯ ಮುಖ್ಯಸ್ಥರೆಲ್ಲ ಬಂದು ತುಂಬ ಹಾಡಿ ಹೊಗಳಿದ್ದಾರೆ. ತುಂಬ ಖುಷಿಯಾಗಿದೆ. ಅಂದರೆ ಬೇರೆ ಬೇರೆ ಇಷ್ಟು ಸಣ್ಣ ಪ್ರಾಯದಲ್ಲಿ, ಈಗೆಲ್ಲ ಮಕ್ಕಳು ಸಣ್ಣ ಪ್ರಾಯದವರು ತುಂಬ ಚೆಂದ ಹಾಡ್ತಾರೆ, ಆಗೆಲ್ಲ ಸಣ್ಣ ವಯಸ್ಸಿನಲ್ಲಿ ಇಷ್ಟು ಸಾಧನೆ ಎಲ್ಲ ಮಾಡಲಿಲ್ಲ ಅಂಥೇಳಿ ತುಂಬ ಜನ ಪ್ರಶಂಸೆ ಪಟ್ಟು. ಸುಗಮ ಸಂಗೀತದಲ್ಲಿ ಯಾರ ರಚನೆಗಳನ್ನು, ಯಾವ ಗಾಯಕರನ್ನು ತಾವು ಮೆಚ್ಚಿಕೊಂಡ್ರಿ? ಸುಗಮ ಸಂಗೀತದಲ್ಲಿ ಹೇಳೋದಾದರೆ ಕುವೆಂಪು ಅವರದ್ದು, ಲಕ್ಷ್ಮೀನಾರಾಯಣ ಹಾಗೆ ಕೆಲವಿದೆ. ಅಂದರೆ ಅವರಿವರಂತಲ್ಲ, ಸಂಗೀತ ಅಂತ ಹೇಳುವಾಗ ನಮಗೆ ಎಲ್ಲ ರಚನೆ ಸಹ ನಮ್ಮ ಯಾವ ಇದರಲ್ಲಿ ಹಾಡ್ತೇವೆ, ದಾಟಿಯಲ್ಲಿ ಹಾಡ್ತೇವೆ, ಅದು ನಮಗೆ ಮೆಚ್ಚುಗೆ ಆಗೇ ಆಗ್ತದೆ. ಹಾಗೆ ಈ ದ್ವಂದ್ವ ಗಾಯನ ಕೂಡ ಇತ್ತು? ದ್ವಂದ್ವ ಗಾಯನ ಅಂತ ಇಲ್ಲ, ನಾನಂದರೆ ಸಿಂಗಲ್ ಸೋಲೋ ಹಾಡ್ತಾ ಇದ್ದೆ. ಚಲನಚಿತ್ರ ಗೀತೆಗಳನ್ನು ಅದು ನಾನು ಒಂದ್ಸಲ ಆರ್ಕೆಸ್ಟ್ರಾದಲ್ಲಿ ಹಾಡಿದ್ದೆ. ಅದು ಎಲ್ಲಿ ಅಂತ ಹೇಳಿದರೆ, ಇಲ್ಲಿ ನಾನು ಉಡುಪಿಗೆ ಬಂದಾಗ, ನಾನು ಕಾಸರಗೋಡಿಗೆ ಬರ್ತಾ ಇದ್ದೆ. ಹಾಗೆ ಉಡುಪಿಗೆ ಯಾವುದೋ ಒಂದು ಇದರಲ್ಲಿ ಬಂದಾಗ ಅಲ್ಲಿ ನನಗೆ ಕುಂದಾಪುರದಲ್ಲಿ ಒಂದು ಆರ್ಕೆಸ್ಟ್ರಾ, ಅದು ಯಾವುದಂತ ಈಗ ನೆನಪಿಲ್ಲ, ಆಗೇನು ನಾನು 7th ಸ್ಟ್ಯಾಂಡರ್ಡ್ ಇದ್ನೇನು, 6th 7th ಇದ್ದೆ. ಆಗ ಅಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡಲಿಕ್ಕೆ ಅದೊಂದು ನಾನು ಹಾಡಿದ್ದು ನೆನಪುಂಟು. ಯಾವುದಂತ ಹೇಳಿದರೆ ಓಂ ನಮಃ ಶಿವಾಯ ಅಂತ. ಅದು ಸ್ವಲ್ಪ ಕಷ್ಟದ ಹಾಡಂತ. ಅವರು ಅಲ್ಲಿ ತುಂಬ ದೊಡ್ಡವರೆಲ್ಲ ಇದ್ದರು, ಅವರಿಗೆ ಯಾರಿಗೂ ಹಾಡಲಿಕ್ಕೆ ಸ್ವಲ್ಪ ಕಷ್ಟ ಆದ ಕಾರಣ ನನ್ನನ್ನು ಒಂದು ಹಾಡಬೇಕಂತ ಒಂದು ಹಾಡಿಗೆ ಅದನ್ನು ಕರ್ಕೊಂಡು ಹೋಗಿದ್ರು. ಅದು ಸ್ವಲ್ಪ ಅದರಲ್ಲೆಲ್ಲ ಗಮಕ ಎಲ್ಲ ಇದ್ದ ಕಾರಣ ಸ್ವಲ್ಪ ಹಾಡಲಿಕ್ಕೆ ಬೇರೆ ಇವರಿಗೆ ಸಾಧ್ಯವಾದ ಕಾರಣ ನನ್ನನ್ನು ಆ ಒಂದು ಪದ್ಯ ಹಾಡಬೇಕಂತೇಳಿ ನನ್ನನ್ನು ಅಲ್ಲಿ ಕರೆದು ನಾನಲ್ಲಿ ಹಾಡಿದ್ದೆ. ಓಕೆ. ಸಂಗೀತ ತರಗತಿಗಳ ಮೂಲಕ ಸಂಗೀತ ಕಲಾವಿದರನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ತಮ್ಮ ಎಷ್ಟು ವರ್ಷಗಳ ಒಂದು ಪ್ರಯತ್ನಗಳು ಸಾಗ್ತಾ ಇವೆ? ಸಂಗೀತ ನಾನು ನನ್ನ ಹತ್ರ ಒಂದು ಸಾಧಾರಣ ಒಂದು 700-800 ಜನ ಆಗವೆ ವಿದ್ಯಾರ್ಥಿಗಳಿದ್ದರು. ಅವರಿಗೆ ನಾನು ಜೂನಿಯರ್ ಪರೀಕ್ಷೆ, ಸೀನಿಯರ್ ಪರೀಕ್ಷೆ ಎಲ್ಲ ಮಾಡಿಸಿದ್ದೇನೆ. ಯಾಕಂದರೆ ಅವರು ನನ್ನ ಬಳಿ ಕಲಿತ ಮಕ್ಕಳು ಸಹಿತ ಮಕ್ಕಳಲ್ಲ, ದೊಡ್ಡವರು ಬಂದಿದ್ದಾರೆ. ಒಂದು 60 ವರ್ಷ 70 ವರ್ಷದ ಮಹಿಳೆ, ಅವರದ್ದು ಜೂನಿಯರ್ ಪಾಸ್ ಮಾಡಿ ಅವರು ಈಗ ಭಜನೆಗೆಲ್ಲ ಹೋಗ್ತಿದ್ದಾರೆ. ಅವರು ಯಾವಾಗ ಸಹ ನನ್ನನ್ನು ಹತ್ರದಲ್ಲಿ ಸಿಗುವಾಗ ನನ್ನ ಗುರುಗಳು, ಸಂಗೀತ ಗುರುಗಳಂತೇಳಿ ಹೇಳ್ತಾ ಇರ್ತಾರೆ. ಅದು ನಮಗೆ ಒಂದು ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಅಷ್ಟು ದೊಡ್ಡ ಹಿರಿಯರ ಬಾಯಲ್ಲಿ ನಮ್ಮ ಒಂದು ಹೆಸರು ಬರ್ತಾ ಇದೆ ಅಂತ ಹೇಳಿಕೊಂಡು ಕೂಡ ತರಗತಿಗಳನ್ನು ನಡೆಸ್ತಾ ಈಗ ತರಗತಿ ನಡೆಸ್ತಾ ಇಲ್ಲ. ಗಾಯನ ಹೇಳ್ತಾರೆ, ತರಗತಿ ನಡೆಸಿ ಹೇಳ್ತಾರೆ, B.Ed ಆದ ಕಾರಣ ನೀವು ಮ್ಯಾಥ್ಸ್ ಟೀಚರ್ ಆಗಿ ಬನ್ನಿ ಅಂತ ಹೇಳ್ತಾರೆ. ರಾಜಕೀಯ ಬ್ಯುಸಿ ಆಗಿದ್ದೀರಿ? ರಾಜಕೀಯದಲ್ಲಿ ಅದು ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ತಮ್ಮ ಆಸಕ್ತಿಗಳಿಗೆ ಒಂದಷ್ಟು ಅಡ್ಡ ಆಯ್ತಾ ರಾಜಕೀಯ? ಹಾಗಾದ್ರೆ ಆಸಕ್ತಿಗೆ ಅಡ್ಡ ಅಂತಲ್ಲ, ನಾವು ಕಲಿಯುವುದಾದ್ರೆ ಈಗ ನಾನು ಸಹ ಬೇಕಾದರೆ ಇದನ್ನು ಸಂಗೀತವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ನಾನು ಹಾಗೆ ಅಂತಲ್ಲ, ಈಗ ನಾವು ನಮ್ಮದು ಟರ್ಮು ಈ ಸಲದಲ್ಲಿ ಮುಗ್ದಿದೆ. ಆದರೆ ಜನರು ಏನು ಮಾಡ್ತಾರೆ, ನಮ್ಮ ಮೇಲೆ ಒಂದು ಅತಿಯಾದ ವಿಶ್ವಾಸದಿಂದ ನಮ್ಮನ್ನು ನೀವು ನಗರಸಭೆಗೆ ಎಲ್ಲಿ ಎಷ್ಟೊತ್ತಿಗೆ ಬರ್ತೀರಾ, ಈಗ ನಾನು ಅಲ್ಲಿಂದನೇ ಬರ್ತಾ ಇದ್ದೇನೆ. ಯಾಕಂತೇಳಿದರೆ ಒಂದು 10 ಗಂಟೆಯಿಂದ ನಾನೊಂದು 1 ಗಂಟೆ ತನಕ ಜನರ ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ. ಇದು ನನಗೆ ತುಂಬ ಖುಷಿ ತಂದಿದೆ. ಕೆಲವರಿಗೆ ವಿಷಯ ಗೊತ್ತಿರೋದಿಲ್ಲ, ಏನು ನಮಗೆ ಸಹ ಯಾರಾದರೂ ಒಂದು ವಿಷಯ ಗೊತ್ತಿಲ್ಲದಲ್ಲಿ ಯಾರಾದರೂ ಸಪೋರ್ಟ್ ಮಾಡಿದರೆ ತುಂಬ ಖುಷಿ ಆಗ್ತದೆ. ಹಾಗೆ ಬಂದ ಜನರಿಗೂ ಸಹಿತ ನಾವು ಈಗ ನಮ್ಮ ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಕೆಲವು ಈಗ ಖಾತೆಗಳದೆಲ್ಲ ನಡೀತಾ ಉಂಟು, ಅಂಥ ಸಮಸ್ಯೆಗಳೆಲ್ಲ ತುಂಬ ಕಠಿಣವಾಗಿರ್ತದೆ. ಆಗ ಅವರಿಗೆ ಎಲ್ಲಿ ಹೋಗಬೇಕು, ಯಾರ ಹತ್ರ ಸಂಪರ್ಕಿಸಬೇಕು, ಹೇಗೆ ಅದನ್ನು ಟಚ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಸ್ವಲ್ಪ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು, ಬರೀಲಿಕ್ಕಿದ್ರೆ ಬರೆಯುವುದಾದ್ರೂ ಮಾಡಿ, ಹೀಗೆಲ್ಲ ಮಾಡುವಾಗ ಅವರಿಗೂ ಸ್ವಲ್ಪ ಖುಷಿ ಆಗ್ತದೆ. ನಮಗೆ ಒಂದು ಬಂದಾಗ ಒಂದು ನಗರಸಭೆಯಲ್ಲಿ ಅವರನ್ನು ವೆಲ್ಕಮ್ ಮಾಡಿದಾಗೆ ಆಗ್ತದೆ ಅಂತ. ಸತತವಾಗಿ ಚುನಾಯಿತರಾಗಿದ್ದೀರಾ ತಾವು. ತಮ್ಮ ವಾರ್ಡ್ನ ಅಭಿವೃದ್ಧಿಯ ಪರಿಕಲ್ಪನೆಗಳು ಯಾವ ರೀತಿಯಲ್ಲಿ ಸಾಕಾರಗೊಂಡವು ಮತ್ತು ಇನ್ನೂ ಯಾವ ಪರಿಕಲ್ಪನೆಗಳು ಇವೆ? ಯಾಕಂದರೆ ಕಿನ್ನಿಮೂಲ್ಕಿ ವಾರ್ಡ್ ಅಂದರೆ ಒಂದು ಉಡುಪಿಗೆ ಬಹಳ ಸಾಮೀಪ್ಯವಾದಂಥ ವಾರ್ಡ್, ಸಮಾನಾಂತರವಾಗಿ ಕಿನ್ನಿಮೂಲ್ಕಿಯು ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಅಭಿವೃದ್ಧಿ ಆಗಿರಬಹುದು ಅಥವಾ ಅಲ್ಲಿಯ ಜನರ ಸಂಕಷ್ಟಗಳಿಗೆ ನೆರವಾಗೋದು, ಇದನ್ನೆಲ್ಲ ಯಾವ ರೀತಿಯಲ್ಲಿ ಸಮರ್ಥವಾಗಿ ನಿಭಾಯಿಸ್ತಿದ್ದರೆ ಏನೇನು ಹೊಸ ಪರಿಕಲ್ಪನೆಗಳು, ಕಾನ್ಸೆಪ್ಟ್ಗಳಿವೆ? ನಮ್ಮ ವಾರ್ಡಲ್ಲಿ ನಾನು 2001ಕ್ಕೆ ಬರುವಾಗ ಯಾವುದೇ ರೀತಿಯ ಯಾವುದೇ ರೀತಿಯಲ್ಲಿ ಕರೆಂಟ್, ಲೈಟಿನ ವ್ಯವಸ್ಥೆ ಆಗಲಿ ಯಾವುದೇ ಇರಲಿಲ್ಲ.
ನಾನು ಅದನ್ನೆಲ್ಲ ಪರಿಗಂಡು ರೋಡಿನ ವ್ಯವಸ್ಥೆ ಆಗಲಿ ಯಾವುದೂ ಇರಲಿಲ್ಲ, ಬೀದಿ ದೀಪ ಇರಲಿಲ್ಲ, ಮತ್ತು ಒಳಚರಂಡಿ ಇರಲಿಲ್ಲ, ರೋಡಿನ ವ್ಯವಸ್ಥೆ ಇರಲಿಲ್ಲ. ಇದನ್ನೆಲ್ಲ ನಾನು ಯಾವುದು ಸಿಸ್ಟಮ್ಯಾಟಿಕ್ ಆಗಿ ಅಂದರೆ ಯಾವುದು ಪ್ರಾಮುಖ್ಯತೆ ಮೇರೆಗೆ ನಾನು ಒಂದೊಂದನ್ನೇ ಮಾಡ್ಕೊಂಬಂದೆ. ಈಗ ನಮ್ಮಲ್ಲಿ ಒಂದು BB ನಗರ ಅಂತ ಇದೆ, ಅಲ್ಲಿ ಯಾವುದೇ ರೀತಿಯ ಹೊಸತ್ತೆಲ್ಲ ಮನೆ ಕಟ್ಕೊಂಡಿದ್ದು, ಅಲ್ಲಿ ಯಾವುದೇ ರೀತಿಯ ರೋಡ್ ಆಗಲಿ ನೀರಾಗಲಿ ಒಳಚರಂಡಿ ಆಗಲಿ ಯಾವುದಿರಲಿಲ್ಲ. ಈಗ ನೀವು ಬಂದು ನೋಡಿದರೆ ಹೇಳ್ಬೋದು, ಅಲ್ಲಿ ಒಂದು 200-300 ಮನೆ ಇದೆ. ಎಲ್ಲ ಪ್ರತಿಯೊಂದು ರೋಡಿಗೂ ಕಾಂಕ್ರೀಟ್ ರಸ್ತೆ, ನೀರಿನ ಇದು ಡ್ರೈನೇಜ್ ಸಿಸ್ಟಮ್, ಲೈಟ್, ಸಮಗ್ರ ಅಭಿವೃದ್ಧಿ ಆಗಿದೆ ಅಲ್ಲಿ ಸಮಗ್ರ ಅಭಿವೃದ್ಧಿ ಆಗಿದೆ. ಹಾಗೆ ಈಗ ನಮ್ಮಲ್ಲಿ ಶೆಟ್ಟಿಗಾರ್ ಕಾಲನಿ ಅಂತ ಇದೆ, ಅಲ್ಲಿ ಸಹಿತ ಲೈಟ್ ಆಗಲಿ ರೋಡಿನ ವ್ಯವಸ್ಥೆ ಇರಲಿಲ್ಲ ಈ ಹಿಂದೆ. ಈಗೆಲ್ಲ ಅದರದ್ದು, ಮತ್ತು ಕನ್ನರ್ಪಾಡಿ ರಸ್ತೆಯಲ್ಲಿ ಇರ್ಬೋದು, ಅಂತೆ ಮಿಷನ್ ಕಾಂಪೌಂಡ್ ಅಲ್ಲಿ ಸಹಿತ ಈಗ ನೀವು ನೋಡುವಾಗ ಎಲ್ಲ ನಿಮಗೆ ನಾವು ಹೇಳೋದಕ್ಕಿಂತ ನೀವು ಅಲ್ಲಿ ಬಂದು ವೀಕ್ಷಣೆ ಮಾಡಿದರೆ ನಿಮಗೆ ಅದರ ಬಗ್ಗೆ ಗೊತ್ತಾಗ್ತದೆ. ಎಲ್ಲರೂ ಆಡಿಕೊಳ್ತಾ ಇದ್ದಾರೆ ಕಿನ್ನಿಮೂಲ್ಕಿ ಕ್ಷೇತ್ರ ಸಮಗ್ರವಾಗಿ ಅಭಿವೃದ್ಧಿ. ನಮ್ಮಲ್ಲಿ ಒಂದು ಸಮಸ್ಯೆ ಇತ್ತು, ಏನಂತ ಹೇಳಿದರೆ ಒಂದು 1970ರಲ್ಲಿ ಇರಬೇಕು ಅಂತೆ, ಅಲ್ಲಿ ಡ್ರೈನೇಜನ್ನು ನಮ್ಮ ಇಡೀ ಉಡುಪಿ ಅಜ್ಜರ್ಕಾಡ್ ಇರ್ಬೋದು, ನಮ್ಮ ಇಲ್ಲಿ ಕೆಥಾಲಿಕ್ ಸೆಂಟರ್ ಇದೆ, ಅಲ್ಲಿಂದೆಲ್ಲ ಡ್ರೈನೇಜ್ ನೀರೆಲ್ಲ ನಮ್ಮ BB ನಗರ ಅಂತ ಹೇಳಿ ಒಂದು, ಈಗ ನಾನು ನಿಮಗೆ ಹೇಳಿದೆ, ಅದರ ಒಳಗೆ ಬಂದು ಡ್ರೈನೇಜ್ ಒಳಚರಂಡಿ ವ್ಯವಸ್ಥೆ ಇರೋದು ನಮ್ಮಲ್ಲಿ ವೆಟ್ವೆಲ್ 1 ಮತ್ತು 2 ನಮ್ಮ ಕಿನ್ನಿಮೂಲ್ಕಿ ವಾರ್ಡಲ್ಲಿದೆ. ಅದು ಏನಂತ ಹೇಳಿದರೆ ಈಗೆಲ್ಲ ಸುಮಾರು ಕನೆಕ್ಷನ್ಗಳೆಲ್ಲ ಆಗಿ ಆ ಒಳಗೆ ಬಂದು ಅದು ನೀರು ಮೇಲೆ ಚಿಮ್ತಾ ಇತ್ತು. ಅದು ಏನು ಮಾಡಿದೆ, ಒಂದು 3 ವರ್ಷದ ಹಿಂದೆ ಸತತವಾಗಿ ಅದರ ಹಿಂದೆ ಬಿದ್ದು 1 ಕೋಟಿ ಪ್ರಾಜೆಕ್ಟ್ ಅದು ಡೈರೆಕ್ಟ್ ಈಗ ಮೇಯ್ನ್ ರೋಡಲ್ಲೇ ಪಾಸ್ ಆಗುವಾಗೆ, ಯಾಕಂತ ಹೇಳಿದರೆ ಮುಂದೆ ಒಳಗೆ ಬರ್ತಿತ್ತು, ಈಗ ಮೇಯ್ನ್ ರೋಡಿಂದ ಡೈರೆಕ್ಟಾಗಿ ಒಂದು ವೆಟ್ವೆಲ್ 1ಕ್ಕೆ ಹೋಗುವ ಹಾಗೆ ಮಾಡಿದೆ. ಅದು ನನಗೆ ತುಂಬ ಸಂತೋಷ ತಂದಿದೆ. ಯಾಕಂತ ಹೇಳಿದರೆ ಜನರು ಇಲ್ಲದಿದ್ದರೆ ಮುಂಚಿನ ಕಾಲದಲ್ಲಿ ಆಗ್ತಿತ್ತು, ಯಾಕಂತ ಹೇಳಿದರೆ 1-2 ಮನೆ 10 ಮನೆ ಹಾಗೆ ಕಾಂಪ್ಲೆಕ್ಸ್ ಎಲ್ಲ ಇರಲಿಲ್ಲ. ಈಗ ತುಂಬ ಕಾಂಪ್ಲೆಕ್ಸ್ ಎಲ್ಲ ಆಗಿ ಎಲ್ಲ ಅದಕ್ಕೆ ಕನೆಕ್ಷನ್ ಕೊಡುವಾಗ ಆ ಒಳಗೆ ಬರುವಾಗ ಅದರಿಂದ ಹೊರಗೆ ನೀರು ಬರ್ತಾ ಇತ್ತು. ಅದು ಜನರಿಗೆ ಸಹ ತುಂಬ 1-2 ಸಲ ಬಂದು ಹೇಳುವಾಗ ನನಗೂ ಅದನ್ನು ಗಮನಕ್ಕೆ ಬಂದಿತ್ತು. ಅದನ್ನು ಜನರಿಗೆ ಮಾಡಿಕೊಟ್ಟಿದ್ದೇನೆ. ಅದು ನನಗೆ ತುಂಬ ಸಂತೋಷ ತಂದಿದೆ. ಅಂತೆ ನಮ್ಮಲ್ಲಿ ನೀರಿನ ಸಂರಕ್ಷಣೆಗೋಸ್ಕರ ನಾನೊಂದು 2 ಕೆರೆ, ಈಗಾಗಲೇ ಕೆರೆ ಒಂದು ನಿರ್ಮಾಣ ಆಗಿದೆ 52 ಲಕ್ಷದಲ್ಲಿ ವಿತ್ ರ್ಯಾಲಿಂಗ್. ಅದು ಜನರಿಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ನೀರೀಗ ಯಾಕಂತ ಹೇಳಿದರೆ ಲಾಸ್ಟ್ ಟೈಮ್ ಸಂಪೂರ್ಣವಾಗಿ ಹೋಗಿದೆ. ಅಲ್ಲ, ಲಾಸ್ಟ್ ಟೈಮು ಒಂದು 4 ವರ್ಷದ ಹಿಂದೆ ಕುಡಿಯೋ ನೀರಿನ 2 ವರ್ಷದ ಹಿಂದೆ ಕುಡಿಯೋ ನೀರಿನ ತುಂಬ ಸಮಸ್ಯೆ ನಮಗೆ ಅಂತ ಹೇಳಿದರೆ ನಗರಸಭೆಯಿಂದ ಏನಾಗಿತ್ತಂದರೆ ಫ್ಲ್ಯಾಟ್ಗಳಿಗೆ ನೀರು ಕೊಡಲಿಕ್ಕಿಲ್ಲ ಅಂತ ಹೇಳೋದು. ಅದೊಂದು ನಗರಸಭೆದೊಂದು ನಿಯಮ. ಆದರೆ ಫ್ಲ್ಯಾಟಿನವರಿಗೆ ನೀರು ಕೊಡದಿದ್ದರೆ ಅವರು ಹೇಗೆ ವಾಸಿಸಬೇಕು, ಜನಸಾಮಾನ್ಯರು. ಅದಕ್ಕೆ ಆಗ ನಗರಸಭೆಗೆ 1 ಟ್ಯಾಂಕರ್ ಕಳಿಸೋದು, ಫ್ಲ್ಯಾಟಿನವರಿಗೆ ಇಲ್ಲ 35 ವಾರ್ಡಿಗೂ ಅದು ಆಗಬೇಕು, ವ್ಯವಸ್ಥೆ ಆಗಬೇಕು ಹೇಳೋದು. ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ಒಂದು 3-4 ಟ್ಯಾಂಕರನ್ನು ನನ್ನ ಇದರಲ್ಲೇ ಹಾಕಿದೆ. ನೀರಿನ ಸಮಸ್ಯೆ ಇರುವಾಗ ಪ್ರತಿ ಮನೆಗೆ ನೀರು ಅವ್ರು ಏನು ಹೇಳ್ತಿದ್ರು ಅಂತ ಹೇಳಿದರೆ, ಫ್ಲ್ಯಾಟ್ ಇರಲಿ ಮನೆ ಇರಲಿ ಎಲ್ಲ ನೀರು ವ್ಯವಸ್ಥೆ ಮಾಡ್ತಿದ್ದೆ 12 ಗಂಟೆ ತನಕ ಮಧ್ಯರಾತ್ರಿ. ಬೆಳಿಗ್ಗೆ ಒಂದು 7:30-8 ಗಂಟೆಗೆ ಶುರು ಆದರೆ ರಾತ್ರಿ 12 ಗಂಟೆ ತನಕ ನೀರು ಕೊಡೋದೆ. ಅವರೆಲ್ಲರೂ ಏನು ಹೇಳ್ತಿದ್ರು ಅಂದರೆ, ನಮಗೆ ನಾರ್ಮಲ್ ಆಗಿ ನೀರು ಬರೋಕ್ಕಿಂತ ಜಾಸ್ತಿ ನೀವೀಗ ನಮ್ಗೆ ಅಷ್ಟು ನೀರು ಕೊಟ್ಟಿದ್ದೀರ ಅಂತೇಳಿ ಅಷ್ಟು ಖುಷಿ ಪಟ್ಟಿದ್ರು ಆಗ, ಒಂದು ನೀರು ಇಲ್ಲದ ಕಾಲದಲ್ಲಿ. ಈಗ ನೀರಿನ ಸಮಸ್ಯೆ ಅಂಥದ್ದೇನಿಲ್ಲ. ರಾಜಕೀಯ ಅನ್ನೋದು ಒಂದಷ್ಟು ಕವಲುದಾರಿಗಳನ್ನು ಪಡೆದುಕೊಳ್ತಾ ಇದೆ, ರಾಜಕೀಯಕ್ಕಾಗಿ ರಾಜಕೀಯ ಮಾಡೋದು. ಬಟ್ ಅಮೃತ ಕೃಷ್ಣಮೂರ್ತಿಯವರ ಒಂದು ರಾಜಕೀಯ ನಡೆಯನ್ನು, ರಾಜಕೀಯ ಕೆಲಸಗಳನ್ನು ಗಮನಿಸಿದಾಗ ಬಹುತೇಕವಾಗಿ ಎಲ್ಲಿಯೂ ಕೂಡ ಅವರು ಒಂದು ಸಜ್ಜನ ರಾಜಕಾರಣದ ಪರಿಧಿಯನ್ನು ದಾಟುವುದಿಲ್ಲ. ಎಲ್ಲರನ್ನ ಹೊಂದಿಸಿಕೊಂಡು ಬಹುತೇಕವಾಗಿ ಉಡುಪಿ ನಗರಸಭೆಯಲ್ಲೂ ಕೂಡ ತಾವು ಪ್ರತಿನಿಧಿಸಿರುವಂಥ ಪಕ್ಷ ಅಧಿಕಾರಕ್ಕೆ ಬಂದದ್ದು ಬಹಳ ವಿರಳ. ಆದರೂ ಕೂಡ ತಾವು ಪ್ರತಿಪಕ್ಷದಲ್ಲಿದ್ದರೂ ಕೂಡ ಸಮಾನಾಂತರವಾದಂಥ ಸೌಲಭ್ಯಗಳನ್ನು ಪಡೆಯುವಲ್ಲಿ ತಾವು ಬಹಳ ಪ್ರಯತ್ನವನ್ನು ಮಾಡಿದ್ದೀರಿ. ಮತ್ತು ಎಲ್ಲಿಯೂ ಕೂಡ ರಾಜಕೀಯದಲ್ಲಿ ಒಂದು ರೀತಿಯ ರಾಜಕೀಯ ಮಾಡ್ತಾರೆ ಅನ್ನುವಂಥ ಆ ಗೆರೆಯನ್ನು ದಾಟದೆ ತಾವು ರಾಜಕೀಯವನ್ನು ಬಹಳ ಉತ್ತಮವಾಗಿ ಮಾಡ್ತಾ ಇದ್ದೀರಿ. ಇದರ ಗುಟ್ಟೇನು ಅಂತ ನೋಡಿ. ಈಗ ನಾನು ನಿಮಗೆ ಈಗಾಗಲೇ ಹೇಳಿದೆ, ಯಾಕಂದರೆ ಅಡ್ಡಗಾಲು ಹಾಕೋದು, ಆ ರೀತಿ ಮಾಡೋದು, ಇಂಥದ್ದೆಲ್ಲ ಈಗ ಹೆಚ್ಚಾಗ್ತಾ ಇವೆ. ಈ ಸಂದರ್ಭದಲ್ಲಿ ರಾಜಕೀಯ ಹೇಗಿರಬೇಕು ಒಬ್ಬ ಮಹಿಳೆಯಾಗಿ? ಅಂದರೆ ತಾವು ಈಗ ಮಾಡುವಂಥ ರಾಜಕಾರಣ ಮಾದರಿ ರಾಜಕಾರಣ. ಇದರ ಗುಟ್ಟೇನು ಅಂತ ತಿಳಿಸಿದರೆ ತಾವು ಮಹಿಳೆಯಾಗಿ ಇದು ಒಂದಷ್ಟು ಮಹಿಳೆಯರು ಅದನ್ನು ಅನುಸರಿಸಬಹುದು ಅನ್ನೋದಕ್ಕೆ ಈ ಪ್ರಶ್ನೆ. ನೋಡಿ, ಈಗ ನಾನು ನಿಮಗೆ ಈಗಾಗಲೇ ಹೇಳಿದೆ, ಒಂದು
10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರ್ತೇನೆ. ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ನಾನು ನಗರಸಭೆಯಲ್ಲಿ ಇರ್ತೇನೆ. ಯಾಕಂದರೆ ಫೋನ್ ಮಾಡ್ತಾರೆ, ನಾವೆಲ್ಲಿ ಬರಬೇಕು, ಮನೆಗೆ ಬರಬೇಕು, ಅಲ್ಲಿ ಬೇಡ, ಡೈರೆಕ್ಟ್ ಆಗಿ ಅಲ್ಲೇ ಕೆಲಸ ಮಾಡಲಿಕ್ಕೆ. ಆಗ ನನಗೆ ಫೋನ್ ಮಾಡುವವರಾಗಲಿ ಅಥವಾ ಅಲ್ಲಿ ಬರುವವರಾಗಲಿ ಅವ್ರು ಯಾವ ಪಕ್ಷದವರು, ಅವರು ಯಾವ ಜಾತಿಯವರು, ಅವರು ಯಾವ ಊರಿನವರು, ಇದು ಮುಖ್ಯ. ಪಕ್ಷಾತೀತವಾದಂತಹ ಜಾತ್ಯತೀತವಾದಂತಹ ವಿಚಾರಧಾರೆಗಳು. ಈಗ ನನ್ನ ವಾರ್ಡಲ್ಲಿ ಈಗ ನನ್ನ ವಾರ್ಡ್ ಅಂತಲ್ಲ, 35 ವಾರ್ಡಿನವರು ಬರ್ತಾರೆ. ಕೆಲವರು ಬರ್ತಾರೆ, ನಾನು ಅವ್ರ ಹತ್ರ ನೀವು ಯಾವ ಜಾತಿ ಯಾವ ಪಕ್ಷ ಯಾವುದಿಲ್ಲ, ಅವ್ರು ಬಂದರು, ಅವರ ಕೆಲಸ, ನನಗೆ ಕೆಲಸ ಮುಖ್ಯ. ಯಾಕಂದರೆ ಅವರಿಗೆ ಕೆಲಸ ಆಗಬೇಕು, ನಮಗೆ ಕೆಲಸ ಮಾಡಿ ಕೊಡಬೇಕು ಅನ್ನೋದೊಂದು ನಿಯಮ ಮಾತ್ರ ನನ್ನ ಒಂದು ಇದರಲ್ಲಿ ಅಡಕವಾಗಿದೆ. ಅದರಿಂದ ನಾನು ಹೆಚ್ಚಿಗೆ ರಾಜಕೀಯ ಎಲೆಕ್ಷನಿಗೆ ನಿಲ್ಲುವಾಗ ಮಾತ್ರ ನಾವು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳ್ಕೊಂಡು ನಾವು ಇದಾಗ್ತೇವೆ. ಮತ್ತೆ ಇಲ್ಲದಿದ್ದರೆ ನಾನು ಜನಸೇವೆ, ಯಾವ ಪಕ್ಷದವರಾದರೂ ಯಾವ ಜಾತಿಯವರಾದರೂ ನಾನು ಸೇವೆ ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತೇನೆ. ಸರಿ, ಕಿನ್ನಿಮೂಲ್ಕಿ ಪರಿಸರ ಅಂದರೆ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿಸುವಂಥ ಪರಿಸರ. ಬಹುತೇಕ ವರ್ಷಗಳಿಂದ ಈ ಪರ್ಯಾಯ ಮಹೋತ್ಸವದಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಪ್ರಥಮವಾಗಿ ಸೃಷ್ಟಿಸಿದಂಥ ಹೆಗ್ಗಳಿಕೆ ಕಿನ್ನಿಮೂಲ್ಕಿಗೆ ಇದೆ. ಅದರ ಹೆಗ್ಗಳಿಕೆ ತಮ್ಮ ಕುಟುಂಬಕ್ಕೆ ಇದೆ. ಅಂದರೆ ತಮ್ಮ ಪತಿ ಮಹಾಶಯರು ಮತ್ತು ತಾವು ಜೊತೆಗೂಡಿ ಕೊಡುಗೈದಾನಿಯಾಗಿ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಅದರೊಂದಿಗೆ ಕನ್ನಡಪಾಡಿಯಂತಹ ದೇವಸ್ಥಾನ ಅಥವಾ ಶಾರದಾ ಮಹೋತ್ಸವ ಸಮಿತಿಯಲ್ಲಿಯೂ ಕೂಡ ತಾವು ತೊಡಗಿಸಿಕೊಂಡು ಈ ಎಲ್ಲ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಒಂದಕ್ಕೊಂದು ಪೂರಕವಾಗ್ತಾ ಇದೆ, ಹೇಗೆ ಸಾಗ್ತಾ ಇದೆ? ಈಗ ನೀವು ಹೇಳಿದಾಗೆ ಪರ್ಯಾಯ ಕಳೆದ ಒಂದು 18 ಪರ್ಯಾಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಸನ್ಮಾನಗಳು, ಮನೋರಂಜನೆ ಇದರಲ್ಲದೆ ತೀರಾ ಬಡ ಕುಟುಂಬಗಳಿಗೆ, ಅಶಕ್ತರಿಗೆ ಈಗ ಟೈಲರಿಂಗ್ ಮಿಷನ್, 100 ಟೈಲರಿಂಗ್ ಮಿಷನ್ ಅನ್ನು ಒಂದು ವೇದಿಕೆಯಲ್ಲೇ ಕೊಟ್ಟಿದ್ದೇವೆ. ಅಲ್ಲದೆ ರಿಕ್ಷಾ ಚಾಲಕರಿಗಿರ್ಬೋದು ಅಥವಾ ನಮ್ಮ ಶಾಲೆಗಳಿಗೆ, ಎಸ್ಪೆಷಲಿ ಶಾಲೆ ಮಕ್ಕಳಿಗೆ, ಈಗ ಅಂಗನವಾಡಿಗೆ ಈ ಸಲದಲ್ಲಿ ನಾವು ಅಂಗನವಾಡಿಗೆ ಕುಕ್ಕರ್ ಕೊಡೋದು, ಫ್ಯಾನನ್ನು ಕೊಟ್ಟಿದ್ದೇವೆ. ಹಾಗೆ ಸ್ಪೋರ್ಟ್ಸ್ ಕಿಟ್, ಹಾಗೆ ಹಲವಾರು ನಮಗೆ ಎಷ್ಟು ಸಾಧ್ಯ ಉಂಟು ಅದನ್ನು ನಾವು ಸಮಾಜಕ್ಕೆ ಒದಗಿಸ್ಬೇಕಂತ ಹೇಳೋದು ನಮ್ಮ ಒಂದು ಆಸೆ. ಯಾಕಂತ ಹೇಳಿದರೆ ಕೆಲವರು ಪ್ರೋಗ್ರಾಮನ್ನೆಲ್ಲ ಮಾಡ್ತಾರೆ, ಬಟ್ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು ವಿರಳ. ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೆ ಇದು ಒಂದು ಆಗಬೇಕಂತ ಹೇಳೋದು ನಮ್ಮ ಆಶೆ. ನನ್ನ ಪತಿ ಕೃಷ್ಣಮೂರ್ತಿಯವರು ಇದಕ್ಕೆ ಫುಲ್ಲು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಓಕೆ, ತಮ್ಮ ರಾಜಕೀಯ ಕ್ಷೇತ್ರದಲ್ಲಿನ ಸಾಧನೆ ಆಗಿರಬಹುದು ಅಥವಾ ಪಯಣ ಆಗಿದ್ದಿರಬಹುದು, ಸಾಂಸ್ಕೃತಿಕ ಕ್ಷೇತ್ರದ ಪಯಣ ಆಗಿರಬಹುದು, ಇಲ್ಲಿ ತಾವು ಸವಾಲುಗಳನ್ನು ಎದುರಿಸಿದ್ದೀರಾ? ಯಾವ ರೀತಿಯಲ್ಲಿ ಸಹಕಾರ ಸಂಪೂರ್ಣವಾಗಿ ಸಿಗ್ತಾ ಇದೆಯಾ? ರಾಜಕೀಯ ಅದು ಪ್ರಶ್ನೆ ಅಂದರೆ ಮಹಿಳಾ ದಿನಾಚರಣೆ ಬರುವಾಗ ಹೇಳ್ತಾರೆ, ಮಹಿಳೆಯರ ಎಲ್ಲ ಸಾಧನೆಗೆ ಅಡ್ಡಗಾಲಾಗ್ತಾ ಇದೆ, ಪುರುಷ ಪ್ರಧಾನ ವ್ಯವಸ್ಥೆ ಅಡ್ಡಗಾಲಾಗ್ತಾ ಇದೆ, ಇದಕ್ಕಾಗಿ ನಾವು ಕೇಳಲೇಬೇಕಾಗ್ತದೆ ಇಂಥ ಪ್ರಶ್ನೆಗಳನ್ನು. ತಮಗೆ ಇಂಥ ಈ ಅಡ್ಡಗಾಲು ಹಾಕೋದು ಅಥವಾ ಈ ಅಡೆತಡೆಗಳು ಇಂಥದ್ದು ಎದುರಾದಂಥ ಸಾಧ್ಯತೆಗಳಿದೆಯಾ? ಸವಾಲುಗಳನ್ನು ಎದುರಿಸೋದು ಅದು ನಾವು ಆ ರೀತಿ ಮನಸ್ಸಿನಲ್ಲಿ ಎಣಿಸ್ಕೊಂಡ್ರೆ ಸವಾಲುಗಳು ಅಂತ ನಾವು ಎದುರಿಸ್ತಿದ್ದೇವೆ ಅಂತ ಅನಿಸ್ತದೆ. ಆದರೆ ನನಗೆ ಈ ಒಂದು ನೀವು ಕೇಳಿದ ಪ್ರಶ್ನೆಗೆ ನನಗೇನು ಹಾಗೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದರೆ ನನ್ನ ಮನೆಯಲ್ಲಿ ಆಗಲಿ ಯಾವುದೇ ಕೆಲಸವನ್ನು ನಾನು ಮುಂದೆ ನಿಂತು ಮಾಡ್ತೇನೆ. ಅವರು ಅದಕ್ಕೆ ಅಡ್ಡ ಇಲ್ಲ, ಸಂಪೂರ್ಣ ಸ್ವಾತಂತ್ರ್ಯ ಉಂಟು. ಇದು ಬೇಕು, ಸ್ವಾತಂತ್ರ್ಯ ಬೇಕು, ಮಹಿಳೆ ಮುಂದುವರಿಬೇಕಾದ್ರೆ ಸಂಪೂರ್ಣ ಮುಂದುವರಿಯಲಿಕ್ಕೆ ಅವರು ನೀನೇ ಮಾಡು, ನೀನು ಮಾಡ್ತಾ ಹೋಗು ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಕೆಲಸ ಬಂದರೂ ಸಹಿತ ನಗರಸಭೆದಿರುವಾಗ ಅಥವಾ ಯಾವುದೇ ಇರುವಾಗ ಸಹ ನೀನು ಅದನ್ನು ಮುಂದುವರಿಸ್ಕೊಂಡು ಹೋಗು, ಮಾಡು ಅಂತೇಳಿ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದ ಕಾರಣ ನನಗೇನು ಅನಿಸೋದಿಲ್ಲ. ಈಗ ನಗರಸಭೆಯಲ್ಲಿ ಸಹ ನಾವು ಜನರೊಟ್ಟಿಗೆ ಹೇಗೆ ಮಿಂಗಲ್ ಆಗ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಾವು ಅಧಿಕಾರಿಗಳನ್ನು ಒಳ್ಳೆ ರೀತಿಯಲ್ಲಿ ನಾವು ತಗೊಂಡು ಹೋದರೆ ಅವರು ನಮಗೆ ಸಹಕಾರ ಕೊಡ್ತಾರೆ. ಆದ ಕಾರಣ ನನಗೆ ಮಹಿಳೆಯಾಗಿ ನನ್ನನ್ನು ಹಿಮ್ಮೆಟ್ಟಿದ್ದಾರೆ ಅಂತೇಳಿ ಅಲ್ಲಿ ಅನ್ನಿಸ್ಲಿಲ್ಲ. ರಾಜಕೀಯದಲ್ಲಿ ಚಾಣಕ್ಯ ತಂತ್ರವೂ ಇರಬೇಕು, ಚಾಣಕ್ಯ ನೀತಿಯೂ ಇರಬೇಕು. ನಾವು ಹೊಂದಿಕೊಂಡು ಹೋಗಬೇಕು. ನಾವು ಹೊಂದಿಕೊಂಡು ಹೋದ ನಿಟ್ಟಿನಲ್ಲಿ ನಮಗೆ ಅದರಿಂದ ಯಾವುದು ಮೈನಸ್ ಆಗೋದಿಲ್ಲ, ಪ್ಲಸ್ ಆಗ್ತಾನೆ ಹೋಗ್ತದೆ. ಓಕೆ, ಅಂದರೆ ತಾವು ಮುಂದುವರೆದರೆ ಉತ್ತಮವಾಗಿ ಸ್ಪಂದಿಸ್ತಾರೆ ಎಲ್ಲರೂ ಕೂಡ? ಸ್ಪಂದಿಸ್ತಾರೆ, ಹಾಗೇನಿಲ್ಲ. ರಾಜಕೀಯ ಅಂತ ಹೇಳಿದಾಗ ಸ್ವಲ್ಪ ಇರ್ತದೆ, ಆದರೆ ನನ್ನ ಮಟ್ಟಲ್ಲಿ ಹಾಗೇನು ಅನಿಸ್ಲಿಲ್ಲ. ಯಾಕಂತ ಹೇಳಿದರೆ ಜನರೇ ನನ್ನನ್ನು ಇಷ್ಟಪಡುವಾಗ ಮತ್ತೆ ಬೇರೆ ವಿಷಯವೇ ಇಲ್ಲಲ್ಲ. ಓಕೆ,
ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಒಂದಷ್ಟು ಕೂಗುಗಳು ಎದ್ದಿದೆ. ಮಹಿಳಾ ಮೀಸಲಾತಿಯ ಬಗ್ಗೆಯೂ ಕೂಡ ಕೂಗುಗಳು ಎದ್ದಿದೆ. ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆಯೂ ಕೂಡ ಮಾತನಾಡಿಕೊಳ್ತಾ ಇದ್ದಾರೆ. ಮಹಿಳೆ ಸಬಲರಾಗಬೇಕಿದ್ದರೆ ರಾಜಕೀಯ ಪ್ರಾತಿನಿಧ್ಯಗಳು ಸಿಗಬೇಕು, ಮೀಸಲಾತಿ ಸಿಗಬೇಕು, ಇಲ್ಲವಾಗಿದ್ದಲ್ಲಿ ಸ್ತ್ರೀ ಸಮಾನತೆ ಅನ್ನೋದು ಹಾಗೆ ಮರೀಚಿಕೆಯಾಗಿ ಉಳಿತಾ ಇದೆ ಮತ್ತು ದೌರ್ಜನ್ಯ ದಬ್ಬಾಳಿಕೆಗಳು ಮುಂದುವರಿತದೆ. ಈ ಮಹಿಳಾ ದಿನಾಚರಣೆಯ ಆಗ್ರಹಗಳು, ಆಶಯಗಳು ಎಲ್ಲವೂ ಈಡೇರಬೇಕಾದ್ರೆ, ಎಲ್ಲವೂ ಈ ಆಶಯಗಳಾಗಬಹುದು ಈಡೇರಬೇಕಿದ್ರೆ ಏನಾಗಬೇಕು? ಮುಂದಿನ ದಿನಗಳಲ್ಲಿ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗಳಾಗಬೇಕು? ಈಗ ನೀವು ಕೇಳಿದ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ಮಹಿಳೆಯರನ್ನು ಈಗ ನಾವೆಲ್ಲ ನೋಡ್ತಿರ್ತೀವಿ. ಒಂದು ಮನೆಯಲ್ಲಿ ಒಂದು ಮಹಿಳೆ ಇಲ್ಲದಿದ್ದರೆ ಆ ಮನೆಯ ಸ್ಥಿತಿ ಹೇಗೆ ಅಂತೇಳಿ ನಿಮಗೂ ಗೊತ್ತಿರ್ತದೆ. ರಾಜಕೀಯ ಇರಲಿ, ಸಾಮಾಜಿಕ ಇರಲಿ, ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರಿಗೂ ಸಮಾನತೆ ಕಲ್ಪಿಸಿದರೆ ದೇಶದಲ್ಲಿ ಒಂದು ಉತ್ತಮವಾದ ದೇಶ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂತೇಳಿದರೆ ನಾವು ಮನೆಯನ್ನು ತಗೊಂಡ ಹಾಗೆ ದೇಶವನ್ನು ತಗೊಳ್ಬೋದು. ಈಗ ಕೆಲವು ಕಡೆಯಲ್ಲೆಲ್ಲ ಈ ಹಿಂದೆ ಇವರು ಯಾರು ಗಾಂಧೀಜಿಯವರು ಹೇಳಿದರು ಏನಂತ ಹೇಳಿದರೆ, ಒಂದು ಮಧ್ಯರಾತ್ರಿಯಲ್ಲಿ ಒಂದು ಮಹಿಳೆ ನಿರ್ಭೀತಿಯಲ್ಲಿ ನಡೆದರೆ ಆ ದಿನ ರಾಮರಾಜ್ಯ ಆಗ್ತದೆ ಅಂತ ಹೇಳಿದ್ದು ನಿಮಗೂ ಗೊತ್ತಿರ್ಬೋದು. ಈ ನಿಟ್ಟಿನಲ್ಲಿ ನಾವೇನು ಥಿಂಕ್ ಮಾಡಬೇಕಂತ ಹೇಳಿದರೆ, ಈಗ 50% ಈಗ 33% ಎಷ್ಟೋ ಇರಬೇಕು ನನ್ನ ಪ್ರಕಾರ. 50ಕ್ಕೆ ವಿಸ್ತರಿಸಿದರೆ ಅದು ಉತ್ತಮ ಅಂತೇಳಿ ನಾನು ಅನಿಸ್ಕೊಳ್ತೇನೆ. ಯಾಕಂತೇಳಿದರೆ ಈಗ ಮಹಿಳೆಯರು ತುಂಬ ಮುಂದುವರೆದಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ನೀವು ನೋಡ್ಬೋದು. ಅವರು ಕಾಲಿಟ್ಟ ಕ್ಷೇತ್ರಗಳಲ್ಲೆಲ್ಲ ಮುನ್ನಡೆಯನ್ನೇ ಸಾಧಿಸ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಆದ ಕಾರಣ ನಾವು ಮಹಿಳೆಯರಿಗೂ ಸಮಾನತೆ ಕಲ್ಪಿಸಿದಲ್ಲಿ ದೇಶದಲ್ಲಿ ಒಂದು ಉಜ್ವಲ ಭವಿಷ್ಯ ನಿರ್ಮಾಣವಾಗಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಅಂದರೆ ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ, ರಾಜಕೀಯ ಇರ್ಬೋದು, ಬೇರೆ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಸಮಾನತೆ ಕಲ್ಪಿಸಬೇಕು. ರಾಜಕೀಯದಲ್ಲಿ ಕಲ್ಪಿಸಿದರೆ ನಾನು ಹೇಳಿದಾಗೆ ಒಂದು ಉತ್ತಮವಾದ ದೇಶ ಆಗ್ಬೋದು ಅಂತೇಳಿ ನಾನು ತಿಳ್ಕೊಂಡ ಹಾಗೆ. ಯಾಕಂದರೆ ಹೇಳಿ ಮಹಿಳೆಯರು ಒಂದು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ. ಅಂದರೆ ಪುರುಷರು ಮಾಡೋದಿಲ್ಲ ಅಂತಲ್ಲ, ಯಾವುದೇ ಒಂದು ಕೆಲಸವನ್ನು ವಹಿಸಿದರೆ ನಮಗೆ ಒಂದು ಏನಾಗ್ತದೆ ಏನಂತ ಹೇಳಿದರೆ ಅದು ಆಗೋ ತನಕ ನಮಗೆ ಒಂದು ಮನಸ್ಸಲ್ಲಿ ಗೊಂದಲ ಇರ್ತದೆ, ಅದು ಆಗ್ಬೇಕಂತೇಳಿ. ಪುರುಷರು ಮಾಡ್ತಾರೆ ಮತ್ತು ಅವರು ಅಷ್ಟು ಅದನ್ನು ಲೈಟಾಗಿ ತಗೊಳ್ತಾರೆ, ಕೆಲಸ ಮಾಡೋದಿಲ್ಲ ಅಂತಲ್ಲ. ಬಟ್ ಮಹಿಳೆಯರು ಅದನ್ನು ಒಂದು ಸಮರ್ಪಕವಾಗಿ ನೆರವೇರಿಸ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಅಂದರೆ ತಮ್ಮ ಪ್ರಕಾರ ಲಿಂಗ ಸಮಾನತೆಗಳು ಇದೆಯಾ ಈಗಲೂ ಕೂಡ? ಹಾಗೆ ಅನ್ಸಲ್ಲ. ಬಟ್ ಮಹಿಳಾ ಸಮಾನತೆ ಬೇಕಿದ್ರೆ 50% ಕೊಟ್ಟರೆ ಮಹಿಳಾ ಸಮಾನತೆ ಮತ್ತು ಇತರ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಸಮಾನತೆ ಕಲ್ಪಿಸಿದ್ರೆ ಒಳ್ಳೇದಂತ ಹೇಳಿ ನನ್ನ ಅನಿಸಿಕೆ. ಸರಿ, ಈ ದೌರ್ಜನ್ಯ ದಬ್ಬಾಳಿಕೆಗಳು, ಇಂದಿಗೂ ಉಳಿದಂತಹ ಕೆಲವೊಂದು ಬಾಲ್ಯ ವಿವಾಹ ಪದ್ಧತಿಗಳು, ಸತಿ ಸಹಗಮನ ಬಹುತೇಕವಾಗಿ ಇದೀಗ ಮುಗಿದು ಹೋಗಿದೆ ಮತ್ತು ಈ ಇನ್ನಿತರ ಬೆತ್ತಲೆ ಪ್ರಕರಣಗಳು ಕೂಡ ಮುಗಿದಿದೆ. ಹಾಗೂ ಇನ್ನೂ ಸಮಾಜದಲ್ಲಿ ಉಳಿದುಕೊಂಡಂಥ ಕೆಲವೊಂದು ಕಳಂಕಗಳು ಸ್ತ್ರೀ ಸಮಾನತೆಗೆ ಅಡ್ಡಿ ಆಗ್ತಾ ಇಲ್ವಾ? ಮರ್ಯಾದೆ ಹತ್ಯೆಗಳು ಹೆಚ್ಚಾಗ್ತಾ ಇವೆ, ದೌರ್ಜನ್ಯ ದಬ್ಬಾಳಿಕೆಗಳು, ಅತ್ಯಾಚಾರಗಳು ಹೆಚ್ಚಾಗ್ತಾ ಇವೆ. ಇದಕ್ಕೆ ಪರಿಹಾರಗಳೇನು? ಈಗ ನೀವು ಕೇಳಿದಾಗೆ ಮಹಿಳೆಯರಿಗೆ ಒಂದು ಅವರದ್ದೇ ಒಂದು 50% ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಅವರಿಗೆ ಒಂದು ಶಕ್ತಿ ಕೊಟ್ಟರೆ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಬಂದ ಕೂಡಲೇ ಈ ರೀತಿ ದಬ್ಬಾಳಿಕೆ ಆಗೋದು ಕಮ್ಮಿ ಆಗ್ತದೆ. ಯಾಕಂತ ಹೇಳಿದರೆ ಅವರಿಗೂ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬರ್ತದೆ. ಈಗ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿದ ಕೂಡಲೇ ಹೆಣ್ಣು ಮಕ್ಕಳು ಹಿಂದೆ ಸರಿತಾರೆ. ಅಲ್ಲಿ ಹೋದರೆ ಏನು ತಿಳ್ಕೊಳ್ತಾರೆ, ಇಲ್ಲಿ ಬಂದರೆ ಏನಾಗ್ತದೆ ಅಂತ ಹೇಳ್ಕೊಂಡು ಅದರಲ್ಲೇ ಜೀವನ ಸಾಗಿಸ್ತಿರ್ತಾರೆ. ಆದರೆ ಹೀಗೆ ಆಗಬಾರ್ದು. ಅವರಿಗೂ ಒಂದು ಈ ರೀತಿ ಒಂದು ಸಮಾನತೆ ಕಲ್ಪಿಸಿದಲ್ಲಿ ಅವರು ಮುಂದೆ ಬಂದು ಮಾತಾಡಲಿಕ್ಕೆ ಶಕ್ತರಾಗ್ತಾರೆ. ಹೀಗಾದರೆ ಈಗ ಏನಾದ್ರು ನೀವು ಹೇಳಿದಾಗೆ ದೌರ್ಜನ್ಯ ಆಗ್ತದೆ, ಅವರಿಗೆ ಮಾತಾಡಲಿಕ್ಕೆ ಹೆದರಿಕೆ. ಯಾಕಂದರೆ ಕಾರಣ ಏನು ಅಂತ, ಈಗ ಇಷ್ಟೊಂದು ಕಾನೂನುಗಳು ರೂಪುಗೊಂಡಿದೆ, ನಿರ್ಭಯ ಹತ್ಯೆಯ ನಂತರ ಕಾನೂನುಗಳು ರೂಪುಗೊಂಡಿದೆ, ತ್ವರಿತಗತಿಯ ನ್ಯಾಯಾಲಯಗಳು ಆಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟುಗಳು ಆದರೂ ಕೂಡ ಮುಂದುವರಿತಾ ಇರಲ್ಲ. ಇದನ್ನು ಯಾವ ರೀತಿಯಲ್ಲಿ ನಿಭಾಯಿಸಬಹುದು ಅಂತ? ಅದೇ ನಾನು ಹೇಳಿದಾಗೆ ಅವರಿಗೂ ನೀವು ಸಮಾನತೆ ಕೊಟ್ಟ ಕೂಡಲೇ ಅವರಿಗೂ ಮುಂದೆ ಬಂದು ಮಾತಾಡಲಿಕ್ಕೆ ಶಕ್ತಿ ಬರ್ತದೆ. ಇದು ಅವರನ್ನು ನೀವು ಹಿಂದೆ ತಳ್ಳಿದಾಗೆ ಮುಂದೆ ಬಂದು ಮಾತಾಡಿದರೆ ಯಾರಾದರೂ ಏನಾದರೂ ಹೇಳ್ತಾರಾ, ಇದಕ್ಕೆ ನನಗೆ ಏನಾದರೂ ಸಿಗ್ತದಾ, ಇದರಿಂದ ನನಗೆ ಸಮಾಜದಲ್ಲಿ ಹಿನ್ನಡೆ ಆಗ್ಬೋದಾ, ಅಥವಾ ಇದನ್ನು ಪರಿಗಣನೆಗೆ ಆಗ್ತದಾ? ಸಮಾಜದಲ್ಲಿ ಹಿನ್ನಡೆ ಆದ ಕೂಡಲೇ ಅವಳು ವಾಯ್ಸ್ ತೆಗೆದಲ್ಲಿ ವೇಸ್ಟ್ ಆಯ್ತಲ್ಲ. ಧ್ವನಿ ಎತ್ತಿ ಯಾರಾದರೂ ಸಪೋರ್ಟಿವ್ ಇಲ್ಲದಿದ್ದರೆ ಧ್ವನಿ ಎತ್ತಿ ಏನು ಪ್ರಯೋಜನ? ಈಗ ಮಹಿಳೆಯರಿಗೆ ನೀವು ಒಂದು ಈ ರೀತಿ 50% ಆಗುವಾಗ ಮಹಿಳೆಯರು
ಅವರು ಒಗ್ಗೂಡ್ತಾರೆ, ಎಲ್ಲ ಮಹಿಳಾ ಸಂಘಟನೆಗಳು ಮುಂದೆ ಬರ್ತದೆ. ಆಗ ನಮಗೆ ಮಹಿಳೆಯರಿಗೆ ಒಂದು ಇದನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಪುರುಷ ಪ್ರಧಾನ ಅಂತ ಹೇಳಿದ ಕೂಡಲೇ, ಈಗ ಹೇಳಿದ ಕೂಡಲೇ ಹಿಂದೆ ಜರಿಯುವುದು ಸಹಜ. ಅಂದರೆ ಪುರುಷ ಪ್ರಧಾನ ವ್ಯವಸ್ಥೆ ಒಂದಷ್ಟು ಅಡ್ಡ ಆಗ್ತಾ ಇದೆ. ಪುರುಷ ಪ್ರಧಾನ, ಆ ಪುರುಷ ಪ್ರಧಾನ ವ್ಯವಸ್ಥೆ ಕೂಡ ಬದಲಾಗಬೇಕಲ್ಲ, ಯಾಕಂದ್ರೆ ಹೆಣ್ಣನ್ನು ನೋಡುವಂತಹ ಮನಸ್ಥಿತಿ ಬದಲಾಗಬೇಕು. ಹೌದು. ಈ ನಿಟ್ಟಿನಲ್ಲಿ ತಾವು ಏನು ಹೇಳ್ತೀರಾ ಪುರುಷ ಪ್ರಧಾನ ವ್ಯವಸ್ಥೆಗೆ ಅಥವಾ ಸಮಾಜಕ್ಕೆ? ಸಮಾಜಕ್ಕೆ ಹೆಣ್ಣು ನಮ್ಮ ಇದರಲ್ಲಿ ಇದೆ, ಎಲ್ಲಿ ನಾರಿಯರಿಗೆ ಪೂಜಿಸಲ್ಪಡ್ತದೆ ಅಲ್ಲಿ ದೇವತೆಗಳಿರ್ತಾರೆ. ಆ ಒಂದು ಇದನ್ನು ಮನಗಂಡು ಅವರ ಮೇಲೆ ಒಂದು ಪೂಜನೀಯ ಭಾವ ಹೊಂದಿಕೊಂಡಿರಬೇಕು. ಯಾಕಂತ ಹೇಳಿದರೆ ಕೆಲವರು ನೀವು ಹೇಳಿದಾಗೆ ಬಸ್ಸಿನಲ್ಲಿ ಹೋಗುವಾಗ ಅಥವಾ ಹೀಗೆಲ್ಲ ಹೋಗುವಾಗ ಕೆಲವರ ಮಹಿಳೆಯರನ್ನು ನೋಡುವ ದೃಷ್ಟಿಯೇ ಬೇರೆ ಇರ್ತದೆ. ಆ ರೀತಿ ದೃಷ್ಟಿ ಆಗಬಾರ್ದು. ಮಹಿಳೆಯರನ್ನು ಪೂಜನೀಯ ಭಾವದಲ್ಲಿ ನೋಡಿದರೆ ಒಂದು ಸಂಸ್ಕೃತಿ ಆಗಲಿ, ಸಂಸ್ಕಾರ ಆಗಲಿ, ಅಥವಾ ಒಂದು ನಮ್ಮ ಒಂದು ಇದಕ್ಕೆ ಯಾವುದು ಒಳ್ಳೆಯ ಇದು ಬರ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಮಹಿಳೆಯರ ಉನ್ನತಿಗೆ, ಮಹಿಳೆಯರ ರಕ್ಷಣೆಗೆ, ಶೋಷಣೆ ಮುಕ್ತ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಂತಹ ಅಥವಾ ವ್ಯವಸ್ಥೆ ಕೈಗೊಂಡಂತಹ ಕಾರ್ಯಕ್ರಮಗಳು ತಮಗೆ ತೃಪ್ತಿ ತಂದಿದೆಯಾ? ಮಹಿಳಾ ಬ್ಯಾಂಕ್ ಸ್ಥಾಪನೆ ಆಗಿರಬಹುದು, ರಕ್ಷಣೆಗಾಗಿ ಮಹಿಳಾ ಪೊಲೀಸ್ ಸ್ಟೇಷನ್ ಆಗಿರಬಹುದು, ಇದನ್ನೆಲ್ಲ ಅನುಷ್ಠಾನ ಮಾಡಿದೆ ಸರ್ಕಾರ. ಇದು ಕಾರ್ಯಾಚರಿಸ್ತಾ ಇದೆಯೋ ಅದು ಬೇರೆ ಪ್ರಶ್ನೆ. ಇದೆಲ್ಲ ಒಂಚೂರಾದರೂ ಈ ಮಹಿಳೆಯರ ಮೇಲಿನ ಆಕ್ರಮಣವನ್ನು, ಈ ದೌರ್ಜನ್ಯವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ಒಂದಷ್ಟು ಕೊಡುಗೆಯನ್ನು ನೀಡಿದೆಯಾ? ಇದರ ಬಗ್ಗೆ ತೃಪ್ತಿ ಇದೆಯಾ ಅದಕ್ಕೆ? ಇದರ ಬಗ್ಗೆ ಮಹಿಳೆಯರಿಗೆ ಕಾರ್ಯಕ್ರಮಗಳು, ಈಗ ಗೃಹಲಕ್ಷ್ಮಿ ಅಂತ ಯೋಜನೆಗಳು, ಶಕ್ತಿ ಯೋಜನೆಗಳು, ಇದೆಲ್ಲವೂ ಒಂದಷ್ಟಾದರೂ ಮಹಿಳೆಯರಿಗೆ ವರದಾನ ಆಗಿದೆಯಾ ತಮ್ಮ ಪ್ರಕಾರ? ಹೌದು, ಖಂಡಿತವಾಗಿ. ಯಾಕಂತ ಹೇಳಿದರೆ ಮಹಿಳೆ ಸ್ವಾವಲಂಬಿ ಆದರೆ ಮಾತ್ರ ಸಾಧ್ಯ. ಯಾಕಂತೇಳಿದರೆ ಪ್ರತಿ ಸಲ ಅವಳು ಗಂಡನ ಕೈ ಚಾಚಿ ನನಗೆ ಅದಕ್ಕೆ ಇದಕ್ಕೆ ಅಂತ ದುಡ್ಡು ಕೇಳೋದಾಗಲಿ, ಆದರೆ ಈ ಒಂದು ಗೃಹಲಕ್ಷ್ಮಿ ಆಗಲಿ ಅಥವಾ ನೀವು ಹೇಳಿದ ಶಕ್ತಿ ಯೋಜನೆ, ಇದೆಲ್ಲ ಮಹಿಳೆಯರಿಗೆ. ಈಗ ನೋಡಿ, ಕೆಲವು ಕಡೆಗಳಲ್ಲಿ ಮಹಿಳೆಯರು ಎಷ್ಟು ದೇವಸ್ಥಾನಗಳಲ್ಲಿ ಎಲ್ಲ ಮುಂಚೆ ನಮಗೆ ಹೋಗ್ಬೇಕಂತ ಆಸೆ ಇತ್ತು, ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರು. ಈಗ ನಮ್ಮ ವಾರ್ಡಲ್ಲಿ ಒಬ್ಬರು ಗಂಡ ಹೆಂಡತಿ ಇಬ್ಬರೂ ದುಡಿಯೋದಿಲ್ಲ, ತುಂಬ ನಾವೇ ಏನಾದರೂ ಮಾಡಿ ಸಹಾಯ ಮಾಡಿ ಅಲ್ಲಿ ಇಲ್ಲಿಂದ ಈಗ ಅವರಿಗೆ ಒಂದು 2,000 ನನ್ನದೇ ದುಡ್ಡು ನನ್ನ ಅಕೌಂಟಿಗೆ ಬರ್ತದೆ ಅಂತ ಹೇಳಿ ಅವರಿಗೆ ತುಂಬ ಖುಷಿ ಇದೆ. ಇದೆಲ್ಲ ಒಂದು ಉತ್ತಮವಾದ ಕಾರ್ಯಕ್ರಮ, ಮಹಿಳೆಯರನ್ನು ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಉತ್ತಮವಾದ ಕಾರ್ಯಕ್ರಮ ಅಂತ ಎಣಿಸ್ಕೊಳ್ತೇನೆ. ನಾನು ಹೇಳಿದಾಗೆ ಅವರ ಇಬ್ಬರ ಯೋಜನೆಗಳು ಹೆಚ್ಚಬೇಕು, ಮಹಿಳಾ ಪರವಾದಂತ ಮಹಿಳಾ ಪರವಾದ ಯೋಜನೆಗಳು ಹೆಚ್ಚಿದಾಗ ಮಹಿಳೆಯರು ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನತೆ ಸಹ ಬರ್ತದೆ ಆ ನಿಟ್ಟಿನಲ್ಲಿ. ಓಕೆ, ತಮ್ಮ ಸಮಾಜ ಸೇವಾ ಕಾರ್ಯಕ್ರಮಗಳು ಮುಂದುವರಿತದ ಮುಂದೆ? ನನ್ನ ಸಮಾಜ ಸೇವಾ ಕಾರ್ಯಕ್ರಮಗಳು ನಿರಂತರವಾಗಿ ಇರ್ತದೆ. ಅದು ಏನೇನು ಯೋಜನೆಗಳಿವೆ ಅಂದ್ರೆ ಯಾವ ವಿಷಯದಲ್ಲಿ? ಮುಂದೆ ಏನಾದರೂ ಯೋಜನೆಗಳು ಸಮಾಜ ಸೇವೆಯ ನಿಟ್ಟಿನಲ್ಲಿ ಮುಂದೆ ಅಂತ ಹೇಳಿದ್ರೆ ಅಶಕ್ತರಿಗೆ ಹೆಲ್ಪ್ ಮಾಡೋದಾಗಿ? ಅದೀಗಾಗಲೇ ನಂದು ಮಾಡಿಕೊಂಡು ಬರ್ತಾ ಇದ್ದೇವೆ. ಅಶಕ್ತರ ಅಂತ ಹೇಳಿದರೆ ಈಗ ನಾವು ನಮ್ಮದು ಅದೊಂದು ಹೇಳಲಿಕ್ಕೆ ಬಿಟ್ಟೋಯ್ತು. ನಮ್ಮ ಗಣೇಶೋತ್ಸವ ಅಂತ ಹೇಳಿ ಮಾಡ್ತೇವೆ. ಆ ಸಮಯದಲ್ಲಿ ನಾವು ವಿದ್ಯಾನಿಧಿ, ಮಕ್ಕಳು ಕಲಿಯುವ ಮಕ್ಕಳಿಗೆ ಪ್ರೋತ್ಸಾಹ ಆಗಲಿ ಅಂತೇಳಿ ವಿದ್ಯಾನಿಧಿ ಅಂತೇಳಿ ಒಂದು ಇಷ್ಟು ಮಕ್ಕಳಿಗೆ ಕೊಡ್ತೇವೆ. ಹಾಗೆ ಆರೋಗ್ಯ ನಿಧಿ ಅಂತ ಕೊಡ್ತೇವೆ. ಕೆಲವರು ಆರೋಗ್ಯ ಇದಿರುವುದಿಲ್ಲ, ಅವರಿಗೆ ಇದಕ್ಕೆ ಆಸ್ಪತ್ರೆಗೆ ಹೋಗಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇರೋದು ಅಂಥವರಿಗೆ ಆರೋಗ್ಯ ನಿಧಿ ಅಂತ ಸಹ ಕೊಡ್ತಾ ಇದ್ದೇವೆ. ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮಲ್ಲಿ ಯಾರಾದರೂ ಬಂದರೆ ನಾವು ಅವರನ್ನು ವಾಪಸ್ ಕಳಿಸುವ ಇಲ್ಲಿ ತನಕ ಆಗಲಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಬರಬೇಕು, ತಾವು ಹೇಳಿದ್ರಿ ಪ್ರಾತಿನಿಧ್ಯ ಕೊಡಬೇಕು. ಬಟ್ ಮುಂದುವರಿಲಿಕ್ಕೆ ಅವರು ಹಿಂದೇಟು ಹಾಕ್ತಾ ಇದ್ದಾರಲ್ಲ, ಕೇವಲ ಪಂಚಾಯತಿಗೆ ಸೀಮಿತವಾಗಿದ್ದಾರೆ. ಇದು ಯಾರ ತಪ್ಪು? ರಾಜಕೀಯ ಪಕ್ಷಗಳ ತಪ್ಪ, ಮಹಿಳೆಯರ ತಪ್ಪ? ಯಾಕಂದರೆ ಈಗ ನಮ್ಮ ವಿಧಾನಸಭೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೆ, ನಮ್ಮ ಲೋಕಸಭೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಗಮನಿಸಿದಾಗ? ಅಲ್ಲ, ಇದು ಏನಾಗಿದೆ, ಏನು ತಿದ್ದುಪಡಿ ತರಬೇಕು ಅಂತ ಒಂದು ಪ್ರಾತಿನಿಧ್ಯ ತಾವು ಹೇಳಿದಿರಿ. ಬಟ್ ಪ್ರಾತಿನಿಧ್ಯವನ್ನು ನೀಡಿದರೂ ಕೂಡ ಮಹಿಳೆ ಹಿಂದೇಟು ಹಾಕಿದರೆ ಏನು ಮಾಡೋದು? ಇಲ್ಲ, ಅದು ತಪ್ಪು ಅಭಿಪ್ರಾಯ. ಪ್ರಾತಿನಿಧ್ಯ ನೀಡಿದ ಕೂಡಲೇ ಮಹಿಳೆ ತನ್ನಷ್ಟಕ್ಕೆ ತಾನೇ. ಈಗ ನೋಡಿ, ನಾವು ಈಗ ನಗರಸಭೆದ ಎಲೆಕ್ಷನ್, ಅದರಲ್ಲಿ 17-18 ಜನ ಮಹಿಳೆಯರೇ ಇದ್ದಾರೆ. ಎಲ್ಲಿ ಮಹಿಳೆಯರು ಹಿಂದೆ ಹಾಕಿದ್ದಾರೆ? ಈಗ ನೀವು ಒಂದು ಸ್ಥಾನ ಕೊಡ್ತೇವೆ, ನೀವು ಮುಂದೆ ಬಂದು ಮಾಡ್ಬೇಕಂತ ಹೇಳಿದ್ರೆ ಯಾರು ಹಿಂದೆ ಹಾಕುದಿಲ್ಲ. ಅದು ಹಿಂದಿನ ಕಾಲದಲ್ಲಿ ಇದ್ದಾರೆ, ಬಟ್ ವಿಧಾನಸಭೆಯನ್ನು ಪ್ರವೇಶ ಇಲ್ಲ. ಈಗ ನೋಡಿ, ನಗರಸಭೆ ಮಟ್ಟಿಗೆ ಹೇಳುದಾದ್ರೆ ಒಂದು 17-18 ಜನ ಮಹಿಳೆಯರು ಇದ್ದಾರೆ ಹೇಳಿದ್ರೆ 50% ತನಕ ಆಯ್ತಲ್ಲ ಅಲ್ಲಿ. ಆದ ಕಾರಣ ಯಾರು ಅದು ಏನು
ಯಾರಾದರೂ ಹೇಳಬೇಕು ಆಗುವುದಿಲ್ಲ ಅಂತೇಳಿ. ಆದರೆ ಮಹಿಳೆಯರ ಮನಸ್ಸಿನಲ್ಲಿ ನಾನು ಒಂದು ಮುಂದೆ ಬಂದು ಸಮಾಜದಲ್ಲಿ ಸೇವೆ ಮಾಡಬೇಕಂತ ಮನೋಭಾವನೆ ಇದೆ. ನೀವೀಗ ವಿಧಾನಸಭೆಯಲ್ಲಿ 50-50 ಮಾಡಿ ಎಷ್ಟು ಜನ ಮಹಿಳೆಯರು ಮುಂದೆ ಬರುವುದಿಲ್ಲ? ಬರ್ತಾರೆ. ಅದು ನಾವು ಎಣಿಸ್ಕೊಳ್ಳೋದು, ಅವರು ಮುಂದೆ ಬರಲಿಕ್ಕಿಲ್ಲ. ಇದು ನಮ್ಮ ಪಂಚಾಯತಿ ಲೆವೆಲಲ್ಲಿ ಮಾತ್ರ, ಎಲ್ಲ ಲೆವೆಲಲ್ಲಿ ಸಹಿತ ಅವರು ಯಾಕಂತ ಹೇಳಿದರೆ ಎಲ್ಲ ಎಜುಕೇಟೆಡೇ ಇದ್ದಾರೆ. ಈಗ ಸಾಧಾರಣವಾಗಿ ಎಲ್ಲ ಕಲ್ತಿದ್ದಾರೆ, ಎಲ್ಲರೂ ಮುಂದೆ ಬಂದು ಮಾತಾಡುವಷ್ಟು ಶಕ್ತರಿದ್ದಾರೆ. ಆದ ಕಾರಣ ಅವರಿಗೊಂದು ಯಾವುದೇ ವಿಧಾನಸಭೆ ಇರಲಿ, ಲೋಕಸಭೆ ಇರಲಿ, ಅಥವಾ ಇನ್ನಿತರ ಸಂಸ್ಥೆ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅದರಲ್ಲೆಲ್ಲ ಅವರಿಗೆ ಒಂದೊಂದು 50% ಮಾಡಿದರೆ ತನ್ನಷ್ಟಕ್ಕೆ ತಾನೇ ಮಹಿಳೆಯರಿಗೆ ಒಂದು ಕೆಲಸ ಮಾಡಲಿಕ್ಕೂ ಅದರಲ್ಲಿ ಒಂದು ಇಂಟ್ರೆಸ್ಟ್ ಆಗ್ತದೆ, ಮತ್ತು ಮುಂದೆ ಬರ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಮಹಿಳೆಯರಿಗೆ ತಮ್ಮ ನಿವೇದನೆ ಏನು? ಅವರು ಶಿಕ್ಷಣಕ್ಕೆ ಒತ್ತು ನೀಡೋದಾಗಿರ್ಬೋದು, ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳೋದು, ಇದರ ಬಗ್ಗೆ ತಾವು ಏನು ವಿನಂತಿ ಮಾಡಲಿಕ್ಕೆ ಇಚ್ಛಿಸ್ತೀರಾ? ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ಕೆಲವು ಮಹಿಳೆಯರು ಕೆಲವು ವಿಷಯಗಳನ್ನು ಹೊರಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಹೇಳಿದರೆ ಏನಾದರೂ ಅವರಿಗೆ ಅವರ ಜೀವನದಲ್ಲಿ ಕಷ್ಟ ಆಗಿರ್ತದೆ, ಅದನ್ನು ಹೊರಗೆ ಬಂದು ಹೇಳಿ ನಮ್ಮ ಕಷ್ಟವನ್ನು ಮೆಟ್ಟಿ ನಿಲ್ಲಲಿಕ್ಕೆ ನಾವು ಅದನ್ನು ಪ್ರಯತ್ನ ಮಾಡಬೇಕು. ನಾವು ಅದನ್ನೇ ಅಲ್ಲಿ ಅದುಮಿಟ್ರೆ ಅದು ಮುಂದೆ ಅದೊಂದು ದಿನ ದೊಡ್ಡ ಇದಾಗಿ ಪರಿಗಣನೆ ಆಗ್ತದೆ. ಆದ್ದರಿಂದ ಅವರು ತಮ್ಮ ಯಾವುದು ತಾವು ಈಗ ನೋಡಿ, ಕೆಲವರು ಮಹಿಳೆಯರು ಎಲ್ಲ ವಿಷಯದಲ್ಲಿ ಹುಷಾರಿರ್ತಾರೆ. ಈಗ ಮನೆ ಕೆಲಸ ಮಾತ್ರ ಅಲ್ಲದೆ ಹೊರಗೆ ಈಗ ಕರಕೌಶಲ್ಯಗಳನ್ನು ಮಾಡ್ತಾರೆ, ಸಣ್ಣ ಸಣ್ಣ ಉದ್ದಿಮೆಗಳನ್ನೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಅವರು ಹೊರಗೆ ಅದನ್ನೆಲ್ಲ ಈಗ ಹೋಳಿಗೆ ಮಾಡಿರ್ಬೋದು, ಅಥವಾ ಸಂಡಿಗೆ ಮಾಡೋದು, ಅದು ಈ ರೀತಿ ಸಣ್ಣ ಉದ್ಯಮ, ಸ್ವ ಉದ್ಯೋಗ, ಹಾಗೆಲ್ಲ ಹೊರಗೆ ಬಂದು ತನ್ನವನ್ನು ತಾವು ಹೊರಗೆ ಹಾಕಿದರೆ ಎಲ್ಲ ವಿಷಯದಲ್ಲಿ ಅವರು ಹುಷಾರಿರುವಾಗ ಅದನ್ನು ಹೊರಗೆ ಬರಬೇಕು ಅವರು. ಅಂದರೆ ಸಮಾಜದಲ್ಲಿ ಅದನ್ನು ತೋರ್ಪಡಿಸಿದರೆ ಮಾತ್ರ ನಾವು ಸಮಾಜದಲ್ಲಿ ಮಹಿಳೆಯರು ಒಂದು ಮುಂದೆ ಬರಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತೇನೆ. ರಾಜಕೀಯ ಕ್ಷೇತ್ರದಲ್ಲಿ ತಮಗೆ ಏನಾದರೂ ಆಕಾಂಕ್ಷೆಗಳಿವೆ ಮುಂದುವರೆದು? ರಾಜಕೀಯ ಕ್ಷೇತ್ರದಲ್ಲಿ ಆಕಾಂಕ್ಷೆ ಅಂತ ಹೇಳಿದರೆ, ಪಕ್ಷ ಅದನ್ನು ಕೊಟ್ಟರೆ ನಾನು ಯಾವುದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇನೆ. ಸಮರ್ಥ ಇದ್ದೇನೆ, ನಿಭಾಯಿಸಲಿಕ್ಕೆ ಸಮರ್ಥರಿದ್ದೀರಿ. ಪಕ್ಷ ಯಾವುದೇ ಹುದ್ದೆಯನ್ನು, ಯಾಕಂತ ಹೇಳಿದರೆ ನನಗೆ ಈಗ ಒಂದು ನನ್ನೊಟ್ಟಿಗೆ ಪಳಗಿದ್ದೇನೆ. ಹಾಗೆ ನನ್ನೊಟ್ಟಿಗೆ ನನ್ನ ಪತಿ ಕೃಷ್ಣಮೂರ್ತಿ ಆಚಾರ್ಯ, ಇವರು ಸದಾ ರಾಜಕೀಯದಲ್ಲಿ ತುಂಬ ಪಳಗಿದ್ದಾರೆ. ಅವರಿಗೆ ಏನೇನು ಮಾಡ್ಬೋದು, ಹೇಗೆ ಮಾಡಬೇಕು, ಈ ಒಂದು ಯಾವುದಾದ್ರೂ ಈಗ ನೋಡಿ ನಮ್ಮ ವಾರ್ಡ್ ಹೇಳುವಾಗ ಹೇಗೆ ಅದನ್ನು ಮುಂದೆ ತರಬೇಕು ಅಂತ, ಅದರ ಅಭಿವೃದ್ಧಿ ಪಡಿಸಬೇಕು ಹೇಳುವ ಒಂದು ನಮಗೆ ಮನೋಕಲ್ಪನೆ ಇದೆ. ಆದ ಕಾರಣ ಸಮರ್ಥ ಇದ್ದೇನೆ ಅಂತ ಹೇಳಲಿಕ್ಕೆ. ಮಹಿಳೆ ಅಬಲೆ ಅನ್ನುವಂಥ ಕೊರಗು ಇದೆಯಲ್ಲ ಮಹಿಳೆಯರಿಗೆ, ಇದನ್ನು ಯಾವ ರೀತಿಯಲ್ಲಿ ನೀವು, ಇದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆಯಲ್ಲ, ನಾನು ಅಬಲೆ ಅನ್ನುವಂಥ ಮಟ್ಟಿಗೆ ಅವಳೇ ಚಿಂತಿಸ್ತಾ ಇರ್ತಾರೆ, ಇದನ್ನು ಯಾವ ರೀತಿಯಲ್ಲಿ ನಿವಾರಿಸಿಕೊಳ್ಬೇಕು? ಇಲ್ಲ, ಈಗ ಹಾಗೆ ಅನಿಸ್ತಾ ಇಲ್ಲ ನನಗೆ. ಯಾಕಂತ ಹೇಳಿದರೆ ಅದು ಹಿಂದೆ ಆಯಿತು. ಒಂದು ಮನೆಯೊಳಗೆ ಒಂದು 4 ಗೋಡೆಯನ್ನು ಕೂತಾಗರೆ ಇದೆ ಮೇಡಮ್. ಇಲ್ಲ, ಗ್ರಾಮೀಣ ಪ್ರದೇಶದವರು ಇದ್ದೇ ಹೌದು. ಬಟ್ ಅವರೀಗ ಏನಾಗಿದ್ದಾರೆ ಅಂತೇಳಿ, ಅವರು ಈಗ ನೋಡಿ ಎಲ್ಲ ಈಚೆಗೆ ಬಂದು ಊರಲ್ಲೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ನೋಡಿ, ಗ್ರಾಮೀಣ ಪ್ರದೇಶ ಅಂತೇಳಿ ಈಗ ಎಲ್ಲ ಮಕ್ಕಳು, ಅವರ ಮನೆಯ ಮಕ್ಕಳನ್ನು ನೋಡಿ. ಈಗ ಗ್ರಾಮೀಣ ಪ್ರದೇಶ ಅಂತ ಹೇಳುವಾಗ ನಮ್ಮದೊಂದು ಫ್ರೆಂಡಿನ ಮಗಳಿದ್ದಾರೆ, ಅವರು ತುಂಬ ಹಳ್ಳಿಯಲ್ಲಿದ್ದಾರೆ. ಆ ಹೆಣ್ಮಗಳಿಗೆ ಹೊರಗೆ ಬರಲಿಕ್ಕೆ ಸಹ ಇಲ್ಲ. ಆದರೆ ಅವರು ಏನು ಮಾಡಿದ್ದಾರೆ, ಅವರ ಮಕ್ಕಳನ್ನು ಉನ್ನತ ಹುದ್ದೆಗೆ ಹೋಗುವಷ್ಟು ಓದಿಸಿಟ್ಟಿದ್ದಾರೆ. ಒಳ್ಳೆ ಇಂಜಿನಿಯರ್ ಎಲ್ಲ ಆಗಿ ಆ ಮಕ್ಕಳು ಅವರ ಅಮ್ಮನನ್ನು ಹೊರಗೆ ತಂದು ಅಲ್ಲಿ ಇಲ್ಲಿ ನೀವು ಇದು ಮಾಡಬೇಕಮ್ಮ ಅಂತ, ಹಾಗೆ ಅವರವರ ಮಕ್ಕಳು ಇದಾದ ಕೂಡಲೇ ತಾಯಿಯಂದಿರನ್ನು ಅಥವಾ ಹೊರಗೆ ಇದ್ದ ಹೆಂಗಸರನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನಿಸ್ಕೊಳ್ತೇನೆ ನಾನು. ವಿಶ್ವ ಮಹಿಳಾ ದಿನ ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕಿದ್ರೆ ಏನಾಗಬೇಕು? ಈಗ ನಾವು ಒಂದು ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೇವೆ, ಏನೋ ಸನ್ಮಾನಗಳು ನಡೀತದೆ ಅಥವಾ ಒಂದಷ್ಟು ಸಂದರ್ಶನಗಳಿಂದ ಮತ್ತೆ ಮರುದಿನದಿಂದ ಮತ್ತೆ ಅದೇ ಸ್ಥಿತಿ ನಿರ್ಮಾಣ ಆಗೋದು, ಎಲ್ಲದರಲ್ಲೂ ಹೀಗೆ ಇದ್ದಂತೆ. ಬಟ್ ಅರ್ಥಪೂರ್ಣವಾಗಿ ಅದು ಸಮಾಜಕ್ಕೆ ಮತ್ತು ಮಹಿಳೆಯರಿಗೆ ಕೊಡುಗೆಯಾಗಿ ಸಲ್ಲಬೇಕಿದ್ರೆ ಏನಾಗಬೇಕು ಹೇಳ್ತೀರಾ ತಾವು? ವಿಶ್ವ ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಿ ಆಗಬೇಕಾದ್ರೆ ನಾನೀಗ ಹೇಳಿದ ಹಾಗೆ ಕೇವಲ ಇದು ಒಂದು ಮಹಿಳಾ ದಿನಾಚರಣೆಗೆ ಮಾತ್ರ ಸೀಮಿತ ಆಗಿ ಕರೆದು ಸನ್ಮಾನ ಮಾಡೋದು ಅಥವಾ ಏನಾದರೂ ಅವರನ್ನು ಇದು ಮಾಡೋದು ಹಾಗೆ ಆಗದೆ, ಇಡೀ ಹೇಗೆ ಅಂತ ಹೇಳಿದರೆ ನಾವು ಈಗ ಮಹಿಳೆಯರನ್ನು ಗೌರವಿಸಬೇಕು, ಸನ್ಮಾನಿಸಬೇಕು. ಯಾವುದೇ ಒಂದು ದುಷ್ಟ ನಜರಿಲ್ಲದೆ, ಅಂದರೆ ಏನು
ದೃಷ್ಟಿ ಇಲ್ಲದೆ ಅವರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ರೀತಿ ಮಾಡಿದರೆ ಮಾತ್ರ, ಈಗ ಪ್ರೋತ್ಸಾಹ ಸಹ ಮಾಡಬೇಕು. ಈಗ ನೋಡಿ, ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಈಗ ಗಂಡ ನೀನು ಮುಂದೆ ಹೋಗು ಅಂತೇಳಿ ನಮ್ಮನ್ನು ಹೊರಗೆ ತಂದು ನೀನು ಮಾಡಲಿಕ್ಕೆ ನೀನು ಶಕ್ತಳಿದ್ದೀಯಾ ಅಂತೇಳಿ ನಮಗೆ ಪ್ರೋತ್ಸಾಹ ಮಾಡಿದರೆ ಅದೊಂದು ವಿಶ್ವ ಮಹಿಳಾ ದಿನಾಚರಣೆಗೆ ಅರ್ಥ ಆಗ್ತದೆ. ಇಲ್ಲದಿದ್ದರೆ ಖಾಲಿ ಇಲ್ಲಿ ನಾವೇನಾಗ್ತದೆ, ಮಾರ್ಚ್ 8ರಂದು ವಿಶ್ವ ದಿನಾಚರಣೆ ಅಂತೇಳಿ ಎಲ್ಲ ಕಡೆಯಲ್ಲಿ ಬ್ಯಾನರ್ ಹಾಕೋದು, ಸ್ಟೇಜಲ್ಲಿ ಒಂದು ಮಹಿಳೆಯನ್ನು 4 ಮಹಿಳೆಯನ್ನು ಕರೆದು ಸನ್ಮಾನ ಮಾಡೋದು, ಅದಲ್ಲ. ಇದು ದಿನನಿತ್ಯವಾಗಿ ನಡೀತಾ ಇರಬೇಕಂತೇಳಿ ಗೌರವ ಸನ್ಮಾನ ಅಂತ ಹೇಳುವುದನ್ನು ದಿನನಿತ್ಯ ನಡಿಬೇಕು. ದಿನನಿತ್ಯವೂ ಪೂಜನೀಯವಾಗಿ ಕಾಣಬೇಕು, ಗೌರವಾದರದಿಂದ ಕಾಣಬೇಕು. ಅದುವೇ ನಿಜವಾದಂಥ ಮಹಿಳಾ ದಿನಾಚರಣೆ ಗೌರವ. ಓಕೆ, ತಾವು ಮಹಿಳಾ ದಿನಾಚರಣೆ ಯಾವ ರೀತಿ ಆಚರಿಸಿಕೊಂಡಿದ್ದೀರಿ ಹಿಂದೆ ಮತ್ತು ಈ ಬಾರಿ? ನಾವು ಮಹಿಳಾ ದಿನಾಚರಣೆ ಮಹಿಳಾ ಸಾಧಕರಿಗೆ ನೀವು ಹೇಳಿದಾಗೆ ಅಂದರೆ ತಮಗೆ ಸಂಭ್ರಮ, ಆ ದಿನ ಸಂಭ್ರಮ. ಮಹಿಳೆಯ ಸಾಧಕರಿಗೆ ಸನ್ಮಾನವನ್ನು ನಾವು ಏನು ಮಾಡ್ತೇವೆ ಅಂದರೆ, ಪ್ರತಿ ಮಹಿಳಾ ದಿನಾಚರಣೆ ಎಂದು ಮಾತ್ರವಲ್ಲ, ನಾನು ಹೇಳಿದಾಗೆ ಈಗ ನಾನು ಬಾಯಲ್ಲಿ ಹೇಳುವುದೊಂದಾಗಬಾರ್ದು ಮತ್ತು ಮಾಡುವುದೊಂದಾಗಬಾರ್ದು, ಬೇರೆ ಬೇರೆ ಆಗಬಾರ್ದು. ಅದಕ್ಕೆ ನಾವು ಪ್ರತಿ ಸಲ ಮಹಿಳೆಯರನ್ನು ಯಾರು ಒಂದು ಇದರಲ್ಲಿ ಇರ್ತಾರೆ ಅವರನ್ನು ನಾವು ಸನ್ಮಾನಿಸುವ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇರ್ತೇವೆ. ಒಂದು ವರ್ಷದಲ್ಲಿ ಒಂದು ದಿನ ಅಂತ ಅಲ್ಲ, ಪ್ರತಿದಿನ. ಮಾತ್ರ ಈ ದಿನ ಮಾತ್ರ ವಿಶೇಷವಾಗಿ ಅಂದರೆ ಒಂದು ಹಬ್ಬದ ಸಂಭ್ರಮ. ಅದಕ್ಕೆ ಮಹಿಳೆಯರನ್ನು ಯಾರಾದರೂ ಉನ್ನತ ಇದರಲ್ಲಿ ಸಾಧನೆಗೈದವರನ್ನು, ಅಥವಾ ಈಗ ಕೆಲವರಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಅಂತ ಇಂಟ್ರೆಸ್ಟ್ ಇರ್ತಾರೆ, ಮಹಿಳೆಯರಾಗಿರ್ತಾರೆ, 50-60 ವರ್ಷದ ಮಹಿಳೆಯರಿಗೂ ನಾವು ಏನು ಮಾಡ್ತೇವೆ, ನೀವು ಈ ಕಾರ್ಯಕ್ರಮದಲ್ಲಿ ಒಂದು ಡ್ಯಾನ್ಸ್ ಮಾಡಿ, ಪ್ರೋಗ್ರಾಮ್ ಮಾಡಿ, ಖುಷಿಯಲ್ಲಿ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಬೇರೆ ಕಡೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅವರನ್ನೆಲ್ಲ ಹೊರಗೆ ತಂದು ಅವರವರ ಒಂದು ಪ್ರತಿಭೆಗಳನ್ನು ಹೊರಸೂಸಲಿಕ್ಕೆ ಇದೊಂದು ವೇದಿಕೆ. ಆದ ಕಾರಣ ಎಷ್ಟೇ ನಿಮ್ಮದು ತಪ್ಪಾಗಲಿ ಸರಿಯಾಗಲಿ ನೀವೊಂದು ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ನಾವು ಈ ದಿನ ಅವರನ್ನು ಪ್ರೋತ್ಸಾಹಿಸಿ ವೇದಿಕೆಗೆ ತರ್ತೀವಿ. ನೃತ್ಯ ಶಿಕ್ಷಣವನ್ನು ನೀಡ್ತೀರಿ ಈಗಲೂ? ನಾನಲ್ಲ, ಅವರನ್ನು. ಅಲ್ಲ, ಶಿಕ್ಷಣ ಅವರಿಗೆ ಟ್ರೈನಿಂಗ್ ಕೊಡೋದು. ಅವರಿಗೆ ಸ್ವಲ್ಪ ಹೇಳಿಕೊಟ್ಟು ನೀವು ಹೀಗೆ ಮಾಡಬೇಕು, ಅದು ಪದ್ಯ. ಹಾಗೆ ನಮ್ಮಲ್ಲಿ ಈಗ ಪತಂಜಲಿ ಯೋಗ ಗ್ರೂಪಿನ ಮಹಿಳೆಯರೆಲ್ಲ ಇದ್ದಾರೆ. ಅಂದರೆ ನಾವು ನಾಡ್ದು ಮಾಡುವ ಅಂತೇಳಿ ನಮ್ಮ ಹತ್ರ ಎಲ್ಲ ಹೇಳಿದ್ದಾರೆ. ಹಾಗೆ ಹೇಳಿದೆ, ನೀವು ಎಷ್ಟು ಏಜನ್ನು ನೀವು ಬಾರ್ ಮಾಡಬೇಡಿ, 65 ಏಜ್ ನಮಗೆ ಇದಲ್ಲ. ನೀವು ಈ ಮಹಿಳೆಯರಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಿಮ್ಮಲ್ಲಿ ಏನಿದೆ, ನಿಮ್ಮ ಶಕ್ತಿ, ಅದನ್ನೆಲ್ಲ ಈ ಒಂದು ಇದರಲ್ಲಿ ವೇದಿಕೆಯಲ್ಲಿ ಪ್ರದರ್ಶನ ಮಾಡಬೇಕು ಅಂತೇಳಿ ನಾವು ಸಂದರ್ಭ. ತಮ್ಮ ರಾಜಕೀಯ ಜೀವನ, ಸಾಂಸ್ಕೃತಿಕ ಜೀವನ ಇನ್ನೂ ಕೂಡ ಸಾಮಾಜಿಕ ಸೇವೆ ಮುಂದುವರಿತದೆ, ಯಾವುದೇ ವ್ಯತ್ಯಯ ಆಗೋದಿಲ್ಲ? ಎಲ್ಲೋ ಒಂದು ಕಡೆ ಕೆಲವೊಂದು ಸಮಸ್ಯೆಗಳಾದಾಗ ಬೇಡಪ್ಪ ಇದೆಲ್ಲ ಸಾಕಾಯ್ತು ಇನ್ನು ಅನ್ನುವಂಥ ಇಲ್ಲ. ಸಮಸ್ಯೆ ಅದು ಅಂತಲ್ಲ, ರಾಜ್ಯಕ್ಕೆ ಅಂತಲ್ಲ, ಯಾವ ಇದರಲ್ಲಿ ಸಹ ಸಮಸ್ಯೆ ಬಂತಂತೇಳಿ ನಾವು ಅದನ್ನು ಎದುರಿಸಿ ಹಿಮ್ಮೆಟ್ಟಿ ಮುಂದುವರೆದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದಲ್ಲದೆ ಅದೊಂದು ಸಮಸ್ಯೆ ಬಂತೆ ಅಂತ ಹೇಳಿ ಹಿಂದೆ ಜರಿಯುವುದು ಸರಿಯಲ್ಲ ಅಂತ ಎಣಿಸ್ಕೊಳ್ತೇನೆ. ತಮಗೆ ಮಹಿಳೆಯಾಗಿ ಈ ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿಯುವಾಗ ಯಾವುದೇ ಒಂದು ರೀತಿಯ ಸಮಸ್ಯೆ ಆಗಲಿಲ್ಲ, ಅಡ್ಡಗೋಡೆ ಆಗಲಿಲ್ಲ? ಅಡ್ಡಗೋಡೆ ಇದ್ರೂ ಕೂಡ ಅದನ್ನು ದಾಟಿ ಮುಂದುವರಿದ್ರಿ? ಅಡ್ಡಗೋಡೆ ಅಂತ ಹೇಳುವಾಗ ಇರ್ತದೆ ಸಾಮಾನ್ಯವಾಗಿ, ಬಟ್ ನಾನು ಅದನ್ನೆಲ್ಲ ತಲೆಯಲ್ಲಿ ಹಾಕೊಳ್ಳೋದಿಲ್ಲ. ನಂದು ಏನು ಕೆಲಸ ಆಗಬೇಕು ಅದನ್ನು ಬಿಟ್ಟು ಬೇರೆ ಅವರು ಹೀಗೆ ಅವರದ್ದು ನನಗೆ ಯಾರದ್ದು ಅಗತ್ಯ ಇಲ್ಲ. ನನಗೆ ಕೆಲಸ ಮುಖ್ಯ. ಯಾರಿಗೆ ಯಾರು ನನ್ನ ಹತ್ರ ಬಂದು ಕೆಲಸ ಅದು ಮಾಡಿಕೊಡಿ ಅಂತ ಹೇಳ್ತಾರೆ, ಅವರನ್ನು ನಾನು ಯಾವುದೇ ಪಕ್ಷ ಆಗಲಿ ಜಾತಿ ಆಗಲಿ ನೋಡದೆ ಮಾಡ್ತಾ ಹೋಗ್ತಾ ಇರೋದು. ನನಗೇನು ಅಂಥದ್ದೇನು ಅನ್ನಿಸ್ಲಿಲ್ಲ. ಯಾಕಂದರೆ ನನಗೆ ಮೇಯ್ನ್ ಸಪೋರ್ಟು ನನ್ನ ಹಸ್ಬೆಂಡ್ ಕೃಷ್ಣಮೂರ್ತಿ ಆಚಾರ್ಯ ಇರುವಾಗ. ಯಾಕೆ ಮನೆಯಲ್ಲಿ ನಮಗೆ ಕರೆಕ್ಟಾಗಿರಬೇಕು. ಹೊರಗೆ ಎದ್ದು ನಾವು ಹೇಗೆ ಸಹ ಫೇಸ್ ಮಾಡ್ತೇವೆ, ಮನೆಯಲ್ಲೇ ಒಂದು ಹೋಗಬೇಡ ಹಾಗೆ ಮಾಡಬೇಡ ಅಂತ ಹೇಳಿದರೆ ನಮಗೆ ಅದೊಂದು ಹಿನ್ನಡೆಯಲ್ಲಿ. ಮನೆಯಲ್ಲಿ ನನ್ನ ಪ್ರಕಾರ ಮಹಿಳೆಯರಿಗೆ, ಮದುವೆಯಾದ ಮಹಿಳೆಯರಿರಲಿಕ್ಕೆ ಅಥವಾ ಇನ್ನಿತರ ಮಹಿಳೆಯರಿಗೆ ಪುರುಷರು ಸಪೋರ್ಟ್ ಮಾಡಬೇಕು. ನೀನು ಮುಂದೆ ಹೋಗು, ನೀನು ಮಾಡ್ತೀಯಾ ಅಂತ ಹೇಳಿ ನಮಗೆ ಅವರೊಂದು ಮಾರ್ಗದರ್ಶನ ಕೊಟ್ಟ ಕೂಡಲೇ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲರೆ ಮಹಿಳೆಯರು ಹಿಂದೆ ಉಳಿದು ಬಿಡ್ತಾರೆ. ನೀನು ಯಾಕೆ ಹೊರಗೆ ಹೋಗ್ತೀಯಾ, ನೀನು ಏನು ಕೆಲಸ ಮಾಡ್ತೀಯಾ ಹಾಗೆ ಹೇಳಿದ ಕೂಡಲೇ ಅವರು ಅಲ್ಲೇ ಕುಗ್ಗಿಕೊಂಡು ಬಿಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಮಹಿಳೆಯರನ್ನು ಮನೆಯಲ್ಲಿದ್ದ ಗಂಡಸರು ಪ್ರೋತ್ಸಾಹ ಮಾಡಬೇಕು. ಅದು ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಥವಾ ಗಂಡ ಇರ್ಬೋದು, ಯಾವುದೇ ಇದ್ರೂ ಸಹ ಅವರು ಸಹ ಪ್ರೋತ್ಸಾಹ ಮಾಡಿದ ಕೂಡಲೇ ಮಹಿಳೆಯರು ಹೊರ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಸಾಧನೆಯ ಹಾದಿಯಲ್ಲಿ ತಾವು ಪಡೆದಿದ್ದೇನು, ಗಳಿಸಿದ್ದೇನು? ಸಾಧನೆಯ ಹಾದಿಯಲ್ಲಿ ನಾನು ಹಲವಾರು ಜನರ ಪ್ರೀತಿ ವಿಶ್ವಾಸವನ್ನು ಪಡೆದಿದ್ದೇನೆ. ಇದು ನನಗೆ ತುಂಬ ಖುಷಿಗೆ ತಂದಿದೆ. ಅಂತ ಹೇಳಿದರೆ ನಾನು ಕೆಲವು ಕೆಲಸಗಳನ್ನು ಮಾಡಿರ್ತೇನೆ. ನಾನು ಹೇಳ್ತೇನೆ, ನೀನು
ಇದನ್ನೆಲ್ಲ ಪ್ರಚಾರ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಾವು ನಮ್ಮ ಇದರಲ್ಲಿ ಕೆಲವರು ಹೇಳ್ತಾರೆ ಖುಷಿಯಲ್ಲಿ ನಂಗೆ ಇದನ್ನೆಲ್ಲ ಹೇಳಬೇಕು, ಅಮೃತ ಕೃಷ್ಣಮೂರ್ತಿಯವರು ಮಾಡಿದ್ದು ಹಾಗೆ ಮಾಡಿಕೊಟ್ಟಿದ್ದಾರೆ ಹೀಗೆ. ನೋಡಿ, ಯಾವುದು ಹೇಳೋದು ಬೇಡ, ನಿಮಗೆ ಖುಷಿಯಾಗಿದೆ ಅಲ್ಲ ಅದು ನನಗೆ ಖುಷಿ. ಹೀಗೆ ಜನರ ಪ್ರೀತಿಯನ್ನು ನಾನು ಸಂಪಾದಿಸ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಖುಷಿಯಾಗಿದೆ. ಯಾವುದು ಪ್ರತಿಷ್ಠೆ ಪ್ರಚಾರ ತಮಗೆ ಅಲ್ಲ, ಅದು ನನಗೆ ಅಂತ ನಾನು ದೇವರಿಗೆ ಸರಿಯಾಗಿ ಕೆಲಸ ಮಾಡೋದು. ನನಗೆ ದೇವರು ನೋಡ್ತಾ ಇರ್ತಾರೆ, ಅದರಲ್ಲಿ ನನಗೆ ಸಂತೃಪ್ತಿ ಇದೆ, ಅನುಗ್ರಹ ಇದೆ. ಅದೇ ನನಗೆ ಶ್ರೀರಕ್ಷೆ ಅಂತೇಳಿ ನಾನು ದೇವರು ಈಗ ನಾವು ಮಾಡಿದ ಕೆಲಸವನ್ನು ನೋಡ್ತಾರೆ, ಹಾಗೆ ಜನರ ಪ್ರೀತಿ ವಿಶ್ವಾಸ ಇದೆ, ಅದೇ ನನಗೆ ಶ್ರೀರಕ್ಷೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ. ರಾಜಕೀಯ ನಾಯಕಿಯಾಗಿ ಹೇಳುವುದಿದ್ರೆ ನಮ್ಮ ಭಾರತದಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಈಗ? ಮಹಿಳೆಯರ ಭಾರತದಲ್ಲಿ ಬೇರೆ ಬೇರೆ ಇದರಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ, ಭಿನ್ನತೆ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ಆ ಮಟ್ಟಲ್ಲಿ ರೀಚ್ ಆಗಲಿಲ್ಲ. ಸುಧಾರಿಸಿದೆಯಾ? ನಾವಿನ್ನೂ ಸುಧಾರಿಸ್ಬೇಕಂತ ಅನಿಸ್ತಾ ಇದೆ. ಈಗ ಬೇರೆ ಬೇರೆ ರಾಜ್ಯಗಳನ್ನು ಪರಿಗಣನೆ ಮಾಡಿದಾಗ ನೀವು ಕೇಳಿರ್ಬೋದು, ಅಲ್ಲಿ ಅವರನ್ನು ಬೇರೆಯಲ್ಲಿ ಮರ್ಯಾದೆ ಹತ್ಯೆಗಳು, ಅತ್ಯಾಚಾರಗಳೆಲ್ಲ ನಡೀತಾ ಇರ್ತದೆ. ಆದರೆ ಅದನ್ನೆಲ್ಲ ಇನ್ನೂ ನಾವು ಕೂಡಲೇ ಮಾಡ್ಲಿಕ್ಕಾಗದಲ್ಲೇ ಸ್ಟೆಪ್ ಬೈ ಸ್ಟೆಪ್ ಆದರೂ ಅದನ್ನು ನಾವು ತಲುಪುವ ಹಂತದಲ್ಲಿ ಮಾಡ್ಬೇಕಂತ. ಅವಕಾಶಗಳು ಇವೆ ಮಹಿಳೆಯರಿಗೆ ಹೋಗ್ಬೇಕು ಅಂದ್ರೆ ಅದರೊಟ್ಟಿಗೆ ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಾ ಇರ್ಬೇಕು. ಅವರವರ ಮನೆಯವರು ಹೋಗ್ಬೋದು ಅಂತೇಳಿ ಮುನ್ನುಗ್ಲಿಕ್ಕೆ ಸಪೋರ್ಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಮಹಿಳೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ. ನೀವು ಹೇಳಿದಾಗೆ ನನಗೂ ಅಂಥದ್ದೇನು ರಾಜಕೀಯದಲ್ಲಿ ಗೊತ್ತೇ ಇರಲಿಲ್ಲ, ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಕಲ್ತದ್ದು ಸೈನ್ಸ್, ಅದರಲ್ಲೂ ಸಹಿತ ಓದ್ಲಿಕ್ಕೆ ಯಾವುದು ಇರಲಿಲ್ಲ. ಪೊಲಿಟಿಕಲ್ ಸೈನ್ಸ್ಗೆ ಯಾವುದು ಪೊಲಿಟಿಕಲ್ ಸೈನ್ಸಿಗೆ ಬಂದದ್ದು. ನಮಗೆ ನಾಲೆಜ್ ಇರಲಿಲ್ಲ. ಬಟ್ ಕ್ರಮೇಣವಾಗಿ ಇವರು ನನ್ನನ್ನು ಅಲ್ಲಿ ರಾಜಕೀಯಕ್ಕೆ ಹಾಕಿದ ಮೇಲೆ ನನಗೆ ಅದರಲ್ಲಿ ಕಲಿತು ಈಗ ರಾಜಕೀಯದಲ್ಲಿ ನನಗೆ ಒಂದು ಆತ್ಮವಿಶ್ವಾಸ ಇದೆ, ಮುಂದೆ ಹೋಗ್ಬೋದಂತ. ಹಾಗೆ ನನಗೆ ಸಮಾಧಾನನೂ ಇದೆ. ಸರಿ, ಕೊನೆಯದಾಗಿ ತಮ್ಮ ಕಿವಿ ಮಾತೇನು ಮಹಿಳೆಯರಿಗೆ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳೋದಾದರೆ? ಎಲ್ಲ ನಾಡಿನ ಸಮಸ್ತ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ಮಹಿಳೆಯರು ತಾವು ಹಲವಾರು ಕ್ಷೇತ್ರಗಳಲ್ಲಿ ಇದ್ದೀರಿ. ಆದರೆ ಕೆಲವು ಮಹಿಳೆಯರು ಕೆಲಸಕ್ಕೆ ತಾವು ಎಷ್ಟೇ ತಮ್ಮಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ಹೊರಸೂಸಲಿಕ್ಕೆ ನೀವು ಹೊರಗೆ ಬರಬೇಕು. ಮನೆಯಿಂದ ಹೊರಗೆ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಕೈಗೊಂಡ್ರೆ ಮಾತ್ರ ನಾವು ಈ ಒಂದು ಮಹಿಳಾ ದಿನಾಚರಣೆ ಆಚರಣೆಗೆ ಒಂದು ಅದಕ್ಕೊಂದು ಅರ್ಥ ಬರ್ತದೆ. ಹಾಗೆ ಈ ದಿನ ಮಹಿಳಾ ದಿನಾಚರಣೆ ಆಚರಿಸುವುದು ಕೇವಲ ಒಂದು ದಿನಕ್ಕೆ ಮಾತ್ರ ಮೀಸಲಿರದೆ ಪ್ರತಿ ದಿನವೂ ಮಹಿಳಾ ದಿನಾಚರಣೆ ಆಗಬೇಕಂತೇಳಿ ನಾನೊಂದು ಈ ಸಂದರ್ಭದಲ್ಲಿ ಹೇಳ್ತಾ ನಮಸ್ಕಾರ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅಮೃತ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳು, ನಮಸ್ಕಾರ. ತಮ್ಮ ಸಾರ್ವಜನಿಕ ಜೀವನ ಮತ್ತು ರಾಜಕೀಯ ಜೀವನ ಆಕಾಂಕ್ಷೆಗಳು ಇದೆ ಅಂತ ತಾವು ಒಂದು ಗುಟ್ಟನ್ನು ಕೂಡ ಬಿಟ್ಟುಕೊಟ್ರಿ. ಮುಂದಿನ ದಿನಗಳಲ್ಲಿ ಹೊಸ ಪದವಿ ಹುದ್ದೆಗಳು ತಮಗೆ ಲಭಿಸಲಿ, ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಾಗಿ ಸಿಗಲಿ ಎನ್ನುವುದು ನಮ್ಮ ಕೂಡ ಆಶಯ. ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ತಮ್ಮ ಕೈಂಕರ್ಯಗಳು ಮುಂದುವರಿಯಲಿ ಅನ್ನೋದು. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಈಗಾಗಲೇ ಹೇಳಿದಂತೆ ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಮತ್ತು ಮಹಿಳೆಯರನ್ನು ಕೂಡ ನಾಗರಿಕ ಸಮಾಜ ಗೌರವಾಧಾರದಿಂದ ಪ್ರೀತಿಯಾಧಾರದಿಂದ ಕಾಣಬೇಕು. ಈ ನಿಟ್ಟಿನಲ್ಲಿ ವ್ಯವಹರಿಸಿ, ಯಾಕಂದರೆ ಎಲ್ಲ ವಿಷಯಗಳಿಗೂ ಕೂಡ ಕಾನೂನುಗಳು ಉತ್ತರ ಆಗೋದಿಲ್ಲ. ನಾವು ನೋಡುವ ದೃಷ್ಟಿಯೂ ಕೂಡ ಉತ್ತಮ ಆಗಬೇಕು. ಮಹಿಳೆಯರನ್ನು ಗೌರವಿಸಿ ಅವರನ್ನು ಗೌರವಾಧಾರದಿಂದ ನಡೆಸಿಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ, ಇದೇ ನೀವು ನೀಡುವಂಥ ವಿಶ್ವ ಮಹಿಳಾ ದಿನಾಚರಣೆಗೆ ನಾವೆಲ್ಲರೂ ಏನು ನೀಡಬಹುದಂದರೆ ಇದೇ ಅವರನ್ನು ಪ್ರೀತಿಯಾಧಾರಗಳಿಂದ ಮತ್ತು ಗೌರವದಿಂದ ಮತ್ತು ಪೂಜನೀಯ ಮನೋಭಾವದಿಂದ ನೋಡಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಈ ನಿಟ್ಟಿನಲ್ಲಿ ತಮ್ಮ ದೃಷ್ಟಿಗಳು ಅದೇ ರೀತಿ ಇರಲಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ, ಇದೀಗ ವಿರಾಮದ ಬಳಿಕ ಮತ್ತೋರ್ವ ಸಾಧಕಿಯೊಂದಿಗೆ ಮಾತುಕತೆ ಮುಂದುವರಿಯುತ್ತದೆ.